ಮೂವಿ ಹೆಸರು ಬ್ಯಾಡ್ ಮ್ಯಾನ್ ಅಂತ, ಆಮೇಲೆ ಸೂಪರ್ ಮ್ಯಾನು ಇಲ್ಲ ಸ್ಪೈಡರ್ ಮ್ಯಾನು ಅನ್ಕೊಂಡ್ಬಿಟ್ಟಿರಾ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಕಡೆ ಮದುವೆ ಎಲ್ಲ ಮುಗೀತು, ನೈಟ್ ಹಂಗೆ ರಿಸೆಪ್ಷನ್ ಅರ್ಥ ಆಯ್ತಾ. ಹಂಗೆ ಬೆಳಿಗ್ಗೆ ತೋರಿಸ್ತಾರೆ, ಎಂತಿ ಅಳ್ತಾವ್ರೆ. ನಮ್ಮ ಹೀರೋನು ಏನಾಯ್ತಮ್ಮ ಅಂತ ಕೇಳ್ತಾರೆ. ಅಲೋ, ನೀವ್ ಅನ್ಕೊಂಡಂಗೆ ಏನು ಇಲ್ಲ, ನಾನು ಜಸ್ಟ್ ಈರುಳ್ಳಿ ಕಟ್ ಮಾಡ್ತಾ ಇದ್ದೆ, ಇನ್ನ ನೀವು ಕೆಲ್ಸಕ್ಕೆ ಹೊರಡ್ಬೋದು ಅಂತ ನಮ್ಮ ಹೀರೋ ಕೈಯಲ್ಲಿ ತಿಂಡಿ ಬಾಕ್ಸ್ ಕೊಟ್ಟು ಮನೆಗೆ ಕೆಲ್ಸಕ್ಕೆ ಕಳಿಸಿದ್ರು. ನಮ್ಮ ಹೀರೋನು ಹೊಸ ಮದುವೆ ಸೈಕಲ್ ತುಳ್ಕೊಂಡಂಗೆ ಜಾಲಿಯಾಗಿ ಹೋಯ್ತವ್ರೆ. ಎಲ್ಲಾರು ಏನ್ರಪ್ಪ ಫುಲ್ ಜಾಲಿನಾ ಅಂತ ರೋಡಲ್ಲಿ ಕೇಳ್ತಾ ಅವ್ರೆ. ಹ್ಞೂ ಸರ್ ಚೆನ್ನಾಗೇ ಇತ್ತು ಅಂತ ನಮ್ಮ ಅಕ್ಷಯ್ ಅಣ್ಣ ಹಂಗೆ ಮುಂದೆ ಹೋದ್ರು. ಅಲ್ಲೊಬ್ಬ ಕೋತಿ ಗೊಂಬೆ ಮಾಡ್ತಾ ಅವನೇ. ಈ ಮನುಷ್ಯನಿಗೆ ಅದೇನು ಅನ್ಸ್ತಾ ಗೊತ್ತಿಲ್ಲ ರೀ, ಆ ಗೊಂಬೆನ ತಗೊಂಡೋಗಿ ಸ್ವಲ್ಪ ವೆಲ್ಡಿಂಗ್ ಮಾಡ್ಬಿಟ್ಟು ಎಂತಿನ ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬಂದು ತೋರಿಸ್ತಾರೆ. ಅದು ಡಮ ಡಮ ಅಂತ ಹೊಡಿತೈತಲ್ಲ, ಅಲ್ಲಿ ಈರುಳ್ಳಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಡರ್ಲಿಂಗ್ ಇನ್ನ ನೀನು ಅಳ್ಬೇಡ, ಇಲ್ಲಿ ನೋಡು ನೀನು ಈರುಳ್ಳಿ ಕಟ್ ಮಾಡೋಕ್ಕೋಸ್ಕರ ಒಂದು ಮಿಷಿನೇ ತಗೊಂಡ್ಬಂದಿದ್ದೀನಿ ಅಂತ. ಎಂತಿಗೆ ಅಷ್ಟೊಂದು ಖುಷಿ. ಹಂಗೆ ಎಂತಿ ಮುಖ ನೋಡ್ಕೊಂಡೆ ಬಟ್ಟೆ ಉಜ್ತಾರೆ. ಬಟ್ಟೆನೂ ಅರ್ಧೋಯ್ತು. ಅಲ್ಲಿ ಹೂವ ತಗೊಂತವ್ರೆ. ಎಲ್ಲಾರು ಚೆಂಡು ಹೂವ ಇಟ್ಕೊಂಡಿದ್ದಾರೆ. ನನ್ನೆಂತಿಗೇನು ಚೆಂಡು ಹೂವ ಅಂತೇಳಿ ಮರದಲ್ಲಿ ಕಿತ್ತು ಕೊಡ್ತಾರೆ ಹೂವನ. ಎಂತಿಗೆ ಇನ್ನಾ ಖುಷಿ. ಪೇಮೆಂಟ್ ಬಂತು, ಹೊಸದಾಗಿ ಮದ್ವೆ ಆಗಿದೆ, ಎಂತಿ ಕೇಳ್ ಕೊಡ್ಬೇಕಾ ಅಮ್ಮನ್ ಕೇಳ್ ಕೊಡ್ಬೇಕಾ ಅಂತ ಕನ್ಫ್ಯೂಷನ್. ಈ ಕಡೆ ಅಮ್ಮನ ಹತ್ರ ಕೊಡಕ್ ಹೋದ್ರೆ ಏಯ್ ಎಂತಿ ಹತ್ರ ಕೊಡು ಅಂತ ಅಮ್ಮ ಹೇಳ್ತಾರೆ. ಈ ಕಡೆ ಎಂತಿ ಹತ್ರ ಕೊಡಕ್ ಹೋದ್ರೆ ರೀ ಅಮ್ಮ ಹತ್ರನೇ ಕೊಡ್ರಿ ಅಂತ ಹೇಳ್ತಾವ್ರೆ. ಸರಿ ಬಿಡು, ಇಬ್ರು ಕೊಡಿದಾರೆ, ತಂಗಿದ್ರೆ ಬಂದ್ ಕಿತ್ಕೊಂತಾರೆ ಅಂತ ಅವ್ರ ಜೋಬರಿ ಇಟ್ಕೊಂಡ್ಬಿಡ್ತಾರೆ. ಎಂತಿನ ಮೂವಿಗೋ ಇಲ್ಗೋ ಕರ್ಕೊಂಡು ಹೋಯ್ತಾವ್ರೆ. ಅಲ್ಲಿ ನೋಡಿದ್ರ ಹಂಡು ಟಚ್ ಆಗ್ತಾ ಇದೆ. ಹುಡುಗಿನೂ ಒಂಥರ ನುಲಿತಾ ಬಿದ್ದೈತೆ. ಸರಿ ಅಂತೇಳಿ ಹುಡುಗಿಗೆ ಸೈಕಲ್ ಕ್ಯಾರಿಯರ್ ಕೂಡ ಕಟ್ಟಿಕಿರ್ತಾರೆ. ಅವಾಗ ಎಂತಿ ಜಮ್ ಅಂತ ಕುತ್ಕೊಂಡು ಬರ್ತಾ ಇದೆ. ಹಿಂಗೆ ಒಂದಿನ ರಕ್ಷಾ ಬಂಧನ್ ಬಂತು. ಅದೇ ರಾಖಿ ಕಟ್ಟೋ ಹಬ್ಬ. ತಂಗಿದಿರಲ್ಲ ಬಂದಿ ಅಣ್ಣನಿಗೆ ರಾಖಿ ಕಟ್ಬಿಟ್ಟು ದುಡ್ಡೆಲ್ಲ ಕಿತ್ಕೊಂಡು ಹೋಯ್ತಾರ. ಹಂಗೇನೆ ಎಲ್ಲಾರು ಕುತ್ಕೊಂಡ್ರು. ಎಂತಿ ಊಟ ಬಡಿಸ್ತಾ ಅವ್ರೆ. ಅವರು ಹಿಂಗ್ ಕುತ್ಕೊಳಕ್ ಹೋಯ್ತಾರೆ. ಟಕ್ ಅಂತ ಎದ್ದು ಆಚೆ ಹೊಂಟೋದ್ರು ರೀ. ಯಜಮಾನ್ರು ನೋಡ್ಬಿಟ್ಟು ಇದೇನಪ್ಪ ಹಿಂಗ್ ಹೊಂಟೋದ್ಲು, ಯಾಕೆ ಏನಾಯ್ತು ಅಂತ ಎಂತಿನ ಹೋಗಿ ಕೇಳ್ತಾರೆ. ನೋಡಿದ್ರೆ ಲೇಡೀಸ್ ಮ್ಯಾಟ್ರು, 5 ದಿನ ಮನೆಯಿಂದ ಅವರು ಆಚೆ ಇರ್ಬೇಕು ಅಂತ ಹೇಳಿದ ತಕ್ಷಣ ಈ ಚಿಕ್ಕ ವಿಷಯಕ್ಕೆ ಏನಾಯ್ತು, ನೀನ್ ಬಾ ಹೋಗೋಣ ಮನೆಗೆ ಅಂತ ಕರಿತಾವ್ರೆ. ಎಂತಿ ಹೇಳ್ತಾಳೆ, ರೀ ಸುಮ್ನೆ ರೀ ಅಲ್ಲಿ ಅತ್ತೆ ಕುಂತವ್ರೆ, ಅವ್ರಿಗೆಲ್ಲ ಗೊತ್ತಾದ್ರೆ ಏನ್ ಮಾಡ್ತಾರ ಗೊತ್ತಲ್ಲ ನಿಮಗೆ ಅಂತ ಕೇಳ್ತಾರೆ. ಅವರೆಲ್ಲ ದಡ್ರು ಕಣೆ, ಅವ್ರಿಗೆ ತುಂಬಾ ದಿವಸದಿಂದ ನಾನು ಹೇಳ್ತಾ ಇದೀನಿ, ನನ್ನ ಮಾತೇ ಕೇಳಲ್ಲ, ನೀನು ಬಾ ಅಂತ ನಮ್ಮ ಅಕ್ಷಯ್ ಅಣ್ಣ ಎಂತಿನ ಮನೆ ಒಳಗಡೆ ಕರೀತಾರೆ. ಆಚ ಕಡೆ ಅಮ್ಮನು ಏನೋ ಮಾಡ್ತಾ ಇದ್ಯಾ ಬಾರೋ, ಅಲ್ಲೆಲ್ಲ ಇರಬಾರ್ದು ಕಣೋ ಅನಿಷ್ಟ ಅಂತ ಅಮ್ಮ ಹೇಳ್ತಾ ಅವ್ರೆ. ಹಂಗೆ ನೈಟ್ ಆಯ್ತು. ಎಂತಿ ಚಳಿಯಲ್ಲಿ ಪಾಪ ಮಲಗವಳೆ. ಅದಕ್ಕಾಗಿ ಎಂತಿಗೆ ಬೆಡ್ಶೀಟ್ ಹಾಕೋಣ ಅಂತ ಹೋಯ್ತಾನೆ. ರೀ ನನ್ನ ಮುಟ್ಟಬಾರ್ದು ಅಂತ ಎಂತಿ ಅಷ್ಟೊಂದು ಭಯ ಬೀಳ್ತಾಳೆ. ಮಾರನೇ ದಿನ ಕಾಫಿ ಕೊಡೋಣ ಅಂತ ಹೋಯ್ತಾನೆ. ಅಲ್ಲೊಂದು ಅಲ್ಲಿ ಬರುತ್ತೆ ಅಂತೇಳಿ ಗಂಡನ್ನ ತಪ್ಕೊಂಡ್ಬಿಡ್ತಾಳೆ. ಏನೇ ಇವಾಗೇನು ಅಂಟು ಮುಂಟಿಲ್ವಾ ಅಂತ ಅಕ್ಷಯ್ ಅಣ್ಣ ಕೇಳ್ತಾವ್ರೆ. ಅಲ್ಲೊಂದು ಗಲೀಜ್ ಬಟ್ಟೆ ಬಿದ್ದೈತೆ. ಇದೇನು ಛೀ ಇಷ್ಟೊಂದು ಗಲೀಜ್ ಬಟ್ಟೆನಾ, ಇದು ನನ್ನ ಸೈಕಲ್ ಓರ್ಸಕ್ಕೂ ನಾನು ಯೂಸ್ ಮಾಡಲ್ಲ, ಇದೇನಕ್ಕೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ. ನಮ್ಮ ಹೀರೋಯಿನ್ ಟಕ್ಕಂತ ಅದನ್ನ ತಗೊಂಡೋಗಿ ಸೀರೆ ಮಧ್ಯ ಮುಚ್ತಾವ್ರೆ. ಈ ಬಟ್ಟೆನ ಯಾಕಮ್ಮ ಅಲ್ಲಿ ಮುಚ್ತಾ ಇದೆಯಾ, ಅದು ಹಳೆ ಬಟ್ಟೆ, ವೇಸ್ಟ್ ಬಟ್ಟೆ, ತುಂಬಾ ಗಲೀಜಾಗಿದೆ, ಎತ್ತು ಬಿಸಾಕ್ ಆಚ ಕಡೆ ಅಂತ ಹೇಳ್ತಾರೆ. ರೀ ನಿಮ್ಗೆ ಗೊತ್ತಾಗಲ್ಲ ಹೋಗ್ರಿ ಲೇಡೀಸ್ ಮ್ಯಾಟ್ರು ಅಂತ ಎಂತಿ ಹೇಳ್ತಾವ್ರೆ. ಬಟ್ ಅಕ್ಷಯಣ್ಣನಿಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ಇವ್ರಿಗೂ 3 ತಂಗಿ ಇದೆಯಲ್ಲ. ಅಕ್ಷಯಣ್ಣನು ಸೀದಾ ಮೆಡಿಕಲ್ಗೆ ಹೋದ್ರು. ಅವ್ರಿಗೆ ಹೆಂಗ್ ಕೇಳ್ಬೇಕಂತ ಗೊತ್ತಿಲ್ಲ. ಸರ್ ಅದೇ ಲೇಡೀಸ್ ಮ್ಯಾಟ್ರು, ಅದು 5 ದಿನ ಆಚೆ ಇಡ್ತಾರಲ್ಲ ಅಂತ ಹೇಳಿದ ತಕ್ಷಣ ಏನಯ್ಯ ಪ್ಯಾಡ್ ಬೇಕಾ ಅಂತ ಮೆಡಿಕಲ್ ಅವನು ಕೇಳ್ತಾನೆ. ಹ್ಞೂ ಸರ್ ಅದೇ ಅಂತ ಹೇಳಿದ ತಕ್ಷಣ 55 ರೂಪಾಯಿ ಕೊಡಪ್ಪ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಹೀರೋ ಹತ್ರ ಇರೋದು ಬರೀ 30 ರೂಪಾಯಿ. ಏನಪ್ಪ ಮಾಡೋದು, 55 ರೂಪಾಯಿ ಅಂತೇಳಿ ಫ್ರೆಂಡ್ ಹತ್ರ 20 ರೂಪಾಯಿ ಸಾಲ ತಗೊಂಡು ಆ ಮೆಡಿಕಲ್ ಹತ್ರ ಕೊಟ್ಬಿಟ್ಟು ಅದನ್ನ ತಗೊಂತಾರೆ. ಅವನೇನೋ ಒಳ್ಳೆ ಗಾಂಜಾ ಸೊಪ್ಪು ಕೊಟ್ಟಂಗೆ ಕೊಡ್ತಾವನೆ. ನಮ್ಮ ಹೀರೋ ಡೈರೆಕ್ಟ್ ಆಗಿ ಕೇಳ್ತಾರೆ, ಯೋ ಇದೇನು ಸ್ಮಗ್ಲಿಂಗ್ ಮಾಡ್ತಾ ಇದೀವಾ, ನೀಟಾಗಿ ಕೊಡಯ್ಯ ಯೋ ಅಂತ ಕೇಳ್ತಾರೆ. ತಗೊಂಡೋಗಿ ಎಂತಿ ಕೈಯಲ್ಲಿ ಇಟ್ರು. ಎಂತಿನೋ ರೀ ಇದ್ರ ನಾನು ಟಿವಿಯಲ್ಲಿ ನೋಡಿದ್ದು, ಇವಾಗ ನಿಮ್ಮ ಹತ್ರ ನೋಡ್ತಾ ಇದೀನಿ, ತುಂಬಾ ಟ್ಯಾಂಕ್ಸ್ ಅಂತ ಆ ಲೇಬಲ್ ನ ಹಿಂಗ್ ತಿರ್ಸ್ತಾರೆ. ನೋಡಿದ್ರೆ ಅದು 55 ರೂಪಾಯಿ ಐತೆ. ಏನೋ 55 ರೂಪಾಯಿನ, ಯೋ ಇದನ್ನು ಮಾತ್ರ ನಾನು ಯೂಸ್ ಮಾಡಿದ್ರೆ ನಿನ್ ತಿಂಗಳು ಸಂಬಳ ಇದ್ರಲ್ಲೇ ಹೊಂಟೋಗುತ್ತೆ, ಫಸ್ಟ್ ತಗೊಂಡೋಗಿ ವಾಪಸ್ ಕೊಟ್ಬಿಡು ಅಂತ ಎಂತಿ ಹೇಳ್ತಾರೆ. ತಿರ್ಗಾ ಅಕ್ಷಯ್ ಅಣ್ಣ ಮೆಡಿಕಲ್ ಗೆ ಬಂದ್ರು. ಸರ್ ನನ್ನ ಎಂಟ್ರಿಗೆ ಇದು ಬೇಡವಂತೆ, ಪ್ಲೀಸ್ ಸರ್ ವಾಪಸ್ ತಗೊಳ್ಳಿ ಅಂತ. ಬಟ್ ಮೆಡಿಕಲ್ ಅವನು ಅಲ್ಲೊಂದು ಬೋರ್ಡೇ ಹಾಕ್ಬಿಟ್ಟಿದ್ದಾನೆ, ನೋ ಎಕ್ಸ್ಚೇಂಜ್ ಅಂತ. ಸರಿಯಾ ಒಂದ್ 20 ರೂಪಾಯಿ ಕಮ್ಮಿ ಕೊಡು, ಬೇಕಾದ್ರೆ ಇಟ್ಕೋ, ಇದನ್ನ ಇಟ್ಕೊಂಡು ನಾನು ಏನಯ್ಯ ಮಾಡ್ಲಿ ಅಂತ ಅಕ್ಷಯ್ ಅಣ್ಣ ಹೇಳ್ತಾವ್ರೆ. ಹೋಗಯ್ಯ ಏನಕ್ಕಾರ ಕೆಲ್ಸಕ್ಕೆ ಬರುತ್ತೆ ಅಂತೇಳಿ ಮೆಡಿಕಲ್ ಅವನು ಅದನ್ನ ವಾಪಸ್ ತಗೊಳ್ಳಲ್ಲ. ಸರಿ ಬಿಡು ಅಂತೇಳಿ ಅದನ್ನ ಜೋಬಲ್ಲಿ ಕೊಂಡು ಸೀದಾ ಇವ್ರು ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಅಲ್ಲೇನೋ ಸೌಂಡ್, ಏನಪ್ಪಾ ಅಂತ ಹೋಗಿ ನೋಡಿದ್ರೆ ಫ್ಯಾಕ್ಟ್ರಿ ಒಬ್ಬ ಹುಡುಗನಿಗೆ ಕೈ ಕಟ್ ಆಗ್ಬಿಟ್ಟೈತೆ. ಅವರು ಅಲ್ಲಿ ಹಳೆ ಬಟ್ಟೆ ತಗೊಂಡು ಇಡಕ್ ಬರ್ತಾರೆ. ಬಟ್ ಅಕ್ಷಯ್ ಅಣ್ಣನ ಹತ್ರ ಆ ಪ್ಯಾಡ್ ಇದೆಯಲ್ಲ ಅದನ್ನೇ ಅದ್ರಲ್ಲಿ ಇಕ್ಬಿಟ್ಟು ಸೀದಾ ಹುಡುಗನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನ ಟ್ರೀಟ್ಮೆಂಟ್ ನಡೀತಾ ಇದೆ. ಡಾಕ್ಟರ್ ಕೇಳ್ತಾರೆ, ಯಾರಯ್ಯ ಈ ಪ್ಯಾಡ್ ಇಟ್ಟಿದಿಲ್ಲಿ ಅಂತ. ಅಲ್ಲಿರೋರಲ್ಲ, ಸರ್ ಇವನೇ ಸರ್, ಎಷ್ಟೋ ಹೇಳಿದ್ವಿ ಬೇಡ ಅಂತ, ಇಟ್ಟಿದ್ದಾನೆ ಸರ್ ಅಂತ ಸುತ್ತಮುತ್ತ ಇರೋರು ಹೇಳ್ತಾರೆ. ಅದಕ್ಕೆ ಡಾಕ್ಟರ್, ಲೈ ನಿಮ್ಗೆಲ್ಲ ಬುದ್ಧಿ ಇಲ್ಲ ಕಣ, ಸಭಾಷಯ ನೀನ್ ಮಾಡಿದ ಕೆಲಸ, ನೀನ್ ಮಾತ್ರ ಇದನ್ನ ನಿಕ್ಕಿಲ್ಲ ಅನ್ಕೋ, ಹುಡುಗನಿಗೆ ಗಲೀಜ್ ಬಟ್ಟೆ ಇಟ್ಟು ಸಫ್ಟಿಗೆ ಆಗೋದು ಇಷ್ಟ್ಯಾಕೆ ಕೈ ಕೂಡ ತೆಗಿಬೇಕಾಗಿತ್ತು, ಕಾಪಾಡಿದ್ಯಪ್ಪ, ತುಂಬಾ ಟ್ಯಾಂಕ್ಸ್. ಹೌದು ಈ ಟೆಕ್ನಿಕ್ ನೀನೆಲ್ಲಿ ಕಲ್ತ್ಕೊಂಡೆ ಅಂತ ಡಾಕ್ಟ್ರು ಅಕ್ಷಯ್ ಅಣ್ಣನ ಹತ್ರ ಕೇಳ್ತಾರೆ. ಏನ ನಡೆದಿದ್ದ ವಿಷಯ ಎಲ್ಲ ಅಕ್ಷಯ್ ಅಣ್ಣ ಹೇಳ್ತಾವ್ರೆ. ಅದಕ್ಕೆ ಡಾಕ್ಟರ್ನು, ಯೋ ಇವೆಲ್ಲ ಬುದ್ಧಿ ಇಲ್ದಿರೋ ಜನರಯ್ಯ, ಅವಾಗಿನ ಕಾಲದಲ್ಲಿ ಈ ಮುದ್ಕಿರೋ ಅವರು ಇವರು ಹೇಳಿದನ್ನೇ ಫಾಲೋ ಮಾಡ್ತಾರೆ, ಇವ್ರಿಗೆಲ್ಲ ಬುದ್ಧಿನೇ ಇಲ್ಲಯ್ಯ. ಇನ್ನೊಂದು ವಿಷಯ ಗೊತ್ತಾ, ಇದರಿಂದ ತುಂಬಾ ರೋಗ ಬರ್ತದೆ, ಆ ಕೊಳಕ್ ಬಟ್ಟೆ ಎಲ್ಲ ಯೂಸ್ ಮಾಡಿ ತುಂಬಾ ಜನಕ್ಕೆ ಮಕ್ಕಳೇ ಊಟಲ್ಲ ಕಣೋ, ಆ ರೋಗ ಈ ರೋಗ ಬರ್ತದೆ ಅಂತ ಡಾಕ್ಟರ್ ಅಪ್ಪ ಅಕ್ಷಯ್ ಅಣ್ಣನ ಹತ್ರ ಹೇಳ್ದ. ಇನ್ನ ಅಕ್ಷಯ್ ಅಣ್ಣನ ಮನ್ಸಲ್ಲಿ ಈ ಡಾಕ್ಟರ್ ಅಪ್ಪ ಹೇಳಿದ್ದು ಕುತ್ಕೊಂಡ್ಬಿಡ್ತು. ಅಕ್ಷಯ್ ಅಣ್ಣ ಸೀದಾ ಹೋದ್ರು, ಒಂದ್ ಮರದ ಕೆಳಗಡೆ ಕುತ್ಕೊಂಡ್ರು. ಆ ಪ್ಯಾಡ್ ನ ಓಪನ್ ಮಾಡ್ತಾರೆ.
ನೋಡ್ತಾರೆ. ನೋಡಿದ್ರೆ ಒಳಗಡೆ ಫುಲ್ ಹತ್ತಿ ಇದೆ. ಅಯ್ಯ, ಈ ಹತ್ತಿಗೆ ಇಷ್ಟೊಂದು ದುಡ್ಡ ಅಂತ ಹೇಳಿ ಒಂದು ಹತ್ತಿ ಅಂಗಡಿಗೆ ಹೋದ್ರು ಅಕ್ಷಯಣ್ಣ. ಸರ್, ಒಂದ್ 50 ರೂಪಾಯಿ ಹತ್ತಿ ಕೊಡಿ ಅಂತ ಹೇಳಿದ್ರೆ ಅವನು ಅರ್ಧ ಮೂಟೆ ಕೊಡ್ತಾನೆ. ಸರ್, ಹಂಗಾದ್ರೆ ಸ್ವಲ್ಪ ಕೊಡಿ ಸರ್ ಸಾಕು ಅಂತ ಹೇಳಿದ್ರೆ ಫ್ರೀ ಆಗಿ ಎಡ್ಕ ಹೋಗ ಅಂತ ಕಳಿಸ್ಬಿಡ್ತಾನೆ. ಹಂಗೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಬಿಳಿ ಬಟ್ಟೆನ ತಗೊಂತಾರೆ. ಹಂಗೆ ಅಲ್ಲೊಬ್ಬ ಶೂ ಪಾಲಿಶ್ ಮಾಡ್ತಾವನೆ. ಅವನ ಹತ್ರ ಸ್ವಲ್ಪ ಗಮ್ಮು ತಗೊಂಡು ನೀಟಾಗಿ ಕೆಳಗಡೆ ಒಂದು ಎಲೆ ಇಕ್ಬಿಟ್ಟು ಅದ್ರ ಮೇಲೆ ಆ ಸ್ಪಾಂಜ್ ಇಕ್ಬಿಟ್ಟು ಇವಾಗ ಬಟ್ಟೆ ತಗೊಂಡ್ರಲ್ಲ ಅದನ್ನ ಸುತ್ತಬಿಟ್ಟು ಎಂತಿ ಹತ್ರ ತಗೊಂಡೋಗಿ ಕೊಡ್ತಾರೆ. ರೀ, ಏನ್ರಿ ಇದು ಅಂತ ಕೇಳ್ತಾರೆ. ನಿನ್ ಕಾಲ್ ಹಿಡಿದು ಕೇಳ್ತೀನಮ್ಮ, ಪ್ಲೀಸ್ ಆ ಗಲೀಜ್ ಬಟ್ಟೆ ಎತ್ತಿ ಬಿಸಾಕು, ಇದನ್ನ ಯೂಸ್ ಮಾಡ್ಕೊ ಅಂತ ಹೇಳ್ತಾರೆ. ರೀ, ಒಂದ್ ವಿಷಯ ಗೊತ್ತಾ, 5 ದಿನ ಮುಗೀತು, ನಾನು ನೋಡ್ದನಲ್ಲ ಮನೆ ಒಳಗಡೆ ಇದ್ದೀನಿ, ಇವಾಗ ಹೆಂಗ್ರಿ ಯೂಸ್ ಮಾಡಕ್ಕಾಗತ್ತೆ? ಸರಿ, ಒಂದ್ ಕೆಲಸ ಮಾಡಿ, ಇದ್ರ ಹಂಗೆ ಇರ್ಲಿ, ನೆಕ್ಸ್ಟ್ ತಿಂಗ್ಳು ಹಂಗಾಗತ್ತಲ್ಲ ಅವಾಗ ಬೇಕಾದ್ರೆ ಯೂಸ್ ಮಾಡ್ತೀನಿ ಅಂತ ಎಂತಿ ಹೇಳ್ತಾವ್ರೆ. ಹಂಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ದೇವ್ರು ಮುಗಿತಾರೆ. ದೇವ್ರು ಅಲ್ಲಿದ್ದಾನೆ. ಇವಯ್ಯ ಒಬ್ಬ ಪ್ಲಾಸ್ಟಿಕ್ ಆಂಜನೇಯ ಸ್ವಾಮಿ ಇಟ್ಕೊಂಡು ಮ್ಯಾಜಿಕ್ ಮಾಡ್ತಾವನೆ. ಅದೇ ತೆಂಗಿನಕಾಯಿ ಅರ್ಧ ಚೀಪೆ ಬರುತ್ತಲ್ಲ ಬಾಯಲ್ಲಿ, ಅದನ್ನ ನಮ್ಮ ಅಕ್ಷಯಣ್ಣ ಹೇಳ್ತಾವ್ರೆ. ದೇವ್ರ ಅಲ್ಲಿದೆ, ಇಲ್ಲೇನ್ ಮಾಡ್ತಾ ಇದೀವಿ ಅಂತ. ರೀ, ಇದೇ ರೀ ಒರಿಜಿನಲ್ ದೇವ್ರು ಅಂತೇಳಿ ಎಂತಿ ಹೇಳ್ತಾವ್ರೆ. ಸರಿ, ಹಂಗೆ ಒಂದ್ ಜಾತ್ರೆಗೆ ಹೋದ್ರು. ಅಲ್ಲಿ ನೀಟಾಗಿ ಜುಗಾಲೇನೋ ಆಡ್ತಾ ಅವ್ರೆ. 1 ತಿಂಗಳು ಕಳಿತಲ್ಲ, ಎಂತಿಗೆ ಲೈಟ್ ಆಗಿ ಹೊಟ್ಟೆ ನೋಯ್ತಾ ಇದೆ. ಅಕ್ಷಯಣ್ಣ, ಯೋ ನಿಲ್ಸಯ್ಯ, ನನ್ನ ಎಂತಿಗೆ ಹೊಟ್ಟೆ ನೋವು ಅಂತೇಳಿ ಸೀದಾ ಮನೆ ಕರ್ಕೊಂಡ್ ಬಂದು ಅದೇ ಇವರು ತಯಾರು ಮಾಡಿದಾರಲ್ಲ ಒಂದ್ ಪ್ಯಾಡ್, ಅದನ್ನ ಎಂತಿಗೆ ಕೊಡ್ತಾರೆ. ಎಂತಿನೋ ಖುಷಿಯಾಗಿ ಅದನ್ನ ತಗೊಂಡೋಗಿ ಯೂಸ್ ಮಾಡ್ಕೋತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಕ್ಷಯಣ್ಣ ಬಂದ ತಕ್ಷಣ ಕಾಫಿ ಆಯ್ತು ಅಂತ ಕೇಳ್ತಾ ಇಲ್ಲ, ಆ ಪ್ಯಾಡ್ ಹಾಕೊಂಡಿದ್ದಲ್ಲ ಹೆಂಗಿತ್ತು ಅಂತ ಕೇಳ್ತಾವ್ರೆ. ಅವ್ರ ಎಂತಿನೋ ಮುಖ ನೋಡ್ಬಿಟ್ಟು, ಅದು ಸರಿಲ್ಲ ಮಾಮ, ಬೇಡ, ಅದು ಚೆನ್ನಾಗಿಲ್ಲ, ನನಗೆ ಇದೇ ಕರೆಕ್ಟ್ ಅಂತೇಳಿ ತಿರ್ಗಾ ಬಟ್ಟೆನ ಒಣಗಾಕ್ತಾರೆ. ಅಕ್ಷಯಣ್ಣ ಹಂಗೆ ತಿರ್ಗಾ ಮುಖ ಡಲ್ ಆಯ್ತು. ಹಂಗೆ ಒಳಗಡೆ ಬಂದ್ರು. ತಿರ್ಗಾ ಹಂಗೆ ಮಾರನೇ ದಿವಸ ಅಕ್ಷಯಣ್ಣನ್ ತೋರಿಸ್ತಾರೆ. ಈ ಸರಿ ಜಾಸ್ತಿ ಸ್ಪಾಂಜ್ ಹಾಕ್ಬಿಟ್ಟು 2 ಬಟ್ಟೆ ಹಾಕ್ಬಿಟ್ಟು ಅದ್ರ ಸುತ್ತ ಕವರ್ ಇಕ್ಬಿಟ್ಟು ಎಂತಿಗೆ ತಗೊಂಡೋಗಿ ಕೊಡ್ತಾರೆ. ಎಂತಿನೋ, ಯಾಕ್ರಿ ಇದೆಲ್ಲ 5 ದಿನ ತಾನೇ ರೀ, ನಾನು ಅಡ್ಜಸ್ಟ್ ಮಾಡ್ಬಿಡ್ತೀನಿ, ನೀವೇನು ಹಿಂಗ್ ಮಾಡ್ತಾ ಇದೀರಾ, ಇದೆಲ್ಲ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇರೋದ್ರಿ, ಹೇಳೋ ಮತ್ತು ಕೇಳ್ರಿ ಅಂತ ಎಂತಿ ಹೇಳ್ತಾ ಅವ್ರೆ. ಪ್ಲೀಸ್ ಅಮ್ಮ, ಹಂಗೆ ಹೇಳ್ಬೇಡ, ಆ ಬಟ್ಟೆ ನೋಡ್ದ ಎಷ್ಟು ಗಲೀಜಾಗಿದೆ, ಆ ಬಟ್ಟೆನ ನನ್ ಚಪ್ಲಿ ಕೂಡ ಓಡ್ಸಲ್ಲ ಕಣೆ, ಅದನ್ನ ಹಾಕ್ಬೇಡ ನೀನು, ನಿನ್ ಏನೋ ಪ್ರಾಬ್ಲಮ್ ಆದ್ರೆ ನನ್ ಕೇಳಿ ತಡಕ್ಕಾಗಲ್ಲ, ಪ್ಲೀಸ್ ಒಂದೇ ಸರಿ ಇದನ್ನ ಹಾಕೋ ಅಂತ ಅಕ್ಷಯಣ್ಣ ಕೊಡ್ತಾರೆ. ಇನ್ನ ಏನು ಮಾಡಕ್ಕಾಗಲ್ಲ ಇವನ ಅಂತ ತಗೊಂಡೋಗಿ ಯೂಸ್ ಮಾಡಿ ನೋಡ್ತಾರೆ. ಅದನ್ನ ನೋಡಿದ್ರೆ ತಿರ್ಗಾ ಅದೇ ತರ ಕಂಪ್ಲೇಂಟ್. ಸರಿ ಅಂತ ಹೇಳಿ ಅಕ್ಷಯಣ್ಣ ಹಂಗೆ ಸೀದಾ ಕೆಳಗಡೆ ಬಂದ್ರು. ಅಲ್ಲಿ 2 ಹುಡುಗಿರ್ ನಿಂತವ್ರೆ. ಏನಣ್ಣ, ಏನೋ ಗಿಫ್ಟ್ ತಗೊಂಬಂದ್ರಂಗಿದ್ಯಾ, ತೋರ್ಸು ಅಂತ ಹೇಳ್ತಾರೆ. ಇದನ್ನ ನೀವು ಬೇಕಾದ್ರೆ ಯೂಸ್ ಮಾಡ್ತೀರಾ, ಚೆನ್ನಾಗಿರುತ್ತೆ ಅಂತ ಅಕ್ಷಯಣ್ಣ ಹೇಳ್ತಾವ್ರೆ. ಆ ಹುಡುಗಿರ್ ಇಬ್ರು ಅಲ್ಲಿಂದ ಓಡ್ರ. ಏನಪ್ಪಾ, ನಮ್ ಕಲೆಗೆ ಒಂದು ಬೆಲೆನೇ ಇಲ್ವಲ್ಲ ಇಲ್ಲಿ ಅಂತೇಳಿ ಸೀದಾ ದೊಡ್ಡ ತಂಗಿ ಮನೆಗೆ ಹೋದ್ರು. ತಂಗಿ ನೋಡಿದ ತಕ್ಷಣ, ಅಣ್ಣ ಬಾಣ, ಏನು ಹೇಳ್ದೆ ಮಾಡ್ದೆ ಸಡನ್ ಆಗಿ ಬಂದ್ಬಿಟ್ಟಿದ್ಯಾ, ಬಾಬಾ ಕುತ್ಕೋ ಬಾ ಅಂತೇಳಿ ಎಲ್ಲಾರು ಊಟ ಮಾಡ್ತಾ ಅವ್ರೆ. ಆ ಪ್ಯಾಡ್ ನ ಅಕ್ಷಯಣ್ಣ ಜೋಬಲ್ಲಿ ಇಟ್ಕೊಂಡಿದಾರಲ್ಲ, ಆ ಚಿಕ್ಕ ಹುಡುಗ, ಮಾಮ ಏನ್ ಇಟ್ಕೊಂಡಿದ್ಯಾ ಜೋಬಲ್ಲಿ ಅಂತೇಳಿ ಆ ಪ್ಯಾಡ್ ನ ಎತ್ಬಿಟ್ಟು, ಮಾಮ ಪ್ಯಾಡ್ ಇಟ್ಕೊಂಡಿದ್ದಾರೆ, ಮಾಮ ಪ್ಯಾಡ್ ಇಟ್ಕೊಂಡಿದ್ದಾರೆ ಅಂತ ಬಡ್ಕೋತಾನೆ. ಅಲ್ಲಿ ತಂಗಿ ಫ್ಯಾಮಿಲಿ ಎಲ್ಲ ಕೂತಿರಲ್ಲ, ಅವರೆಲ್ಲ ನೋಡ್ಬಿಟ್ಟು ಒಂಥರ ಅನ್ಕೊಂಡ್ಬಿಡ್ತಾರೆ. ಅಕ್ಷಯಣ್ಣನ್ಗೂ ಸಖತ್ತಾಗಿ ಬೇಜಾರಾಗ್ಬಿಡ್ತಾರೆ, ಇದೇನಪ್ಪ ಹಿಂಗಾಗೋಯ್ತು ಇಲ್ಲಿ ಅಂತ. ಇನ್ನ ತಂಗಿ ಮನೆಗ್ ಬಂದು ಅಣ್ಣನ್ ಹಾಕೊಂಡು ರುಬ್ಬು ತಾವಳೆ, ನಿನಗೇನು ಮಾನ ಮರಿದಿ ಇದೆಯಾ, ಈ ತರ ಕೆಲಸ ಎಲ್ಲ ಮಾಡ್ತಾರ, ನಿನಗೇನು ಆಗಿದೆ ನಿನಗೆ. ಈ ಕಡೆ ಅಮ್ಮನ ಕಡೆ ಅಮ್ಮನೂ ಬೈತಾವ್ರೆ, ತಂಗಿದಿರು ಊನಮ್ಮವು ನಾತ್ರನು ಕೇಳ್ದ ಅಂತ. ಈ ಕಡೆ ಇವ್ರು ಹೇಳ್ತಾವ್ರೆ, ಏನಪ್ಪಾ ಮಾಡದಂತ ಎಲ್ಲಾರು ಅಕ್ಷಯಣ್ಣನ ಆ ತರ ಬೈತಾ ಬಿದ್ದವ್ರೆ. ಬಟ್ ಅಕ್ಷಯಣ್ಣ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಂತ ಇಲ್ಲ. ಇವ್ರು ತಗೊಂಡಿರೋದ ಏನು, ಬೇರೆಯವ್ರ ಕೇಳೋಣ, ಯಾಕೆ ಖಾಲಿ ಹುಡುಗಿರೆಲ್ಲ ಸಕ್ಕದಾಗಿರ್ತಾರಲ್ಲ, ಅವ್ರು ಸೋಷಿಯಲ್ ಆಗಿರ್ತಾರೆ ಅಂತೇಳಿ ಕಾಲೇಜ್ ಹತ್ರ ಹೋಗ್ತಾರೆ, ಅಲ್ಲೂ ಯಾರು ಸಿಗಿಲ್ಲ. ಬಸ್ ಸ್ಟಾಪ್ ಹತ್ರ ಹೋಗ್ತಾರೆ, ಅಲ್ಲೂ ಯಾರು ಸಿಗಲ್ಲ. ಒಂದು ಅಜ್ಜಿ ಕೇಳ್ತಾ ಇದೆ, ಏನೋ ಮಗನೇ ಏನಾರೋ ಎಲ್ ಬೇಕನೋ ಅಂತ. ಅಜ್ಜಿ, ನಿನ್ಗೆ ವಯಸ್ಸು ಇವಾಗ 60, ನಿನ್ ಕೊಟ್ಟಿ ಕೂಡ ವೇಸ್ಟ್ ಇದು, ಅದೇ ಒಂದು 20-25 ಆಗಿರೋ ಚೆನ್ನಾಗಿರೋದು ಅಜ್ಜಿ ಅಂತೇಳಿ ಹೋಯ್ತಾನೆ. ಕೊನೆಗೆ ಒಂದು ದೊಡ್ಡ ಕಾಲೇಜ್ಗೆ ಹೋಯ್ತಾನೆ. ಅಲ್ಲೂ ಒಬ್ರು ತಳ್ಬಿಡ್ತಾರೆ. ಆದ್ರೆ ಒಂದ್ ಹುಡುಗಿ ಇವ್ರನ್ನ ಕರೆದು ಮಾತಾಡ್ತಾರ್ರಿ. ಸರ್, ಏನ್ ಸರ್ ಇದು, ಏನ್ ಮಾಡ್ತಾ ಇದೀರಾ ನೀವು ಅಂತ ಹುಡುಗಿ ಕೇಳ್ತಾ ಇದೆ. ನಾನು ಪ್ಯಾಡ್ ಮಾಡ್ತಾ ಇದೀನಮ್ಮ, ನಾನೇ ಖುದ್ದಾಗಿ ಕಂಡಿಡ್ತಿದ್ದೀನಿ ಅದನ್ನ ಅಂತ ಅಕ್ಷಯಣ್ಣ ಹೇಳ್ತಾವ್ರೆ. ನಾನೇನ್ ಸರ್ ಮಾಡ್ಬೇಕು ಅಂತ ಆ ಹುಡುಗಿ ಕೇಳ್ತಾ ಇದೆ. ಏನಿಲ್ಲಮ್ಮ, ಇದನ್ನ ತಗೊಂಡೋಗಿ ಬೇರೆ ಹುಡುಗಿರಿಗೆ ಹಾಕ್ಸು, ಚೆನ್ನಾಗಿದ್ರೆ ನನಗೆ ಹೇಳಮ್ಮ, ಇದೇ ತರ ನಾನು ತಯಾರಿ ಮಾಡ್ಬಿಡ್ತೀನಿ ಅಂತ ಅಕ್ಷಯಣ್ಣ ಹೇಳ್ತಾವ್ರೆ. ಸರಿ ಪೇಪರ್ ಏನಕ್ಕೆ, ಅದೇನಿಲ್ಲಮ್ಮ, ಅದೊಂದು ಫೀಡ್ಬ್ಯಾಕ್ A B C ಅಂತ 3 ಇದೆ. ಚೆನ್ನಾಗಿದೆ ಅಂದ್ರೆ A, ತುಂಬಾ ಚೆನ್ನಾಗಿದೆ ಅಂದ್ರೆ B, ಸಖತ್ತಾಗಿದೆ ಅಂದ್ರೆ C. ಫೀಡ್ಬ್ಯಾಕ್ ತಗೊಳಮ್ಮ, ಫೀಡ್ಬ್ಯಾಕ್ ತುಂಬಾ ಮುಖ್ಯ ಅಂತ ಅಕ್ಷಯಣ್ಣ ಹೇಳ್ಬಿಡ್ತಾರೆ. ಸರಿ, ಆ ಹುಡುಗಿನ ತಗೊಂಡೋಗಿ ಆ ಕಾಲೇಜು ವಾಶ್ರೂಮ್ ಮಾತ್ರ ಅವ್ರ ಫ್ರೆಂಡ್ಗೆಲ್ಲ ಕೊಡಕ್ ಹೋಯ್ತಾರೆ. ಆ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇದು ಯಾವ ಬ್ರ್ಯಾಂಡ್, ಲೋಕಲ್ ಬ್ರ್ಯಾಂಡ್ ಇದ್ದಂಗಿದೆ ಕಣೆ, ಬಟ್ ಏನಾದ್ರು ಇನ್ಫೆಕ್ಷನ್ ಆಗ್ಬಿಟ್ರೆ, ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ ಅದನ್ನ ಯಾರು ತಗೊಳಲ್ಲ. ನಮ್ಮಿರೋ ಮನ್ಸು ಬೇಜಾರಾಗ್ಬಿಡ್ದು ಅಂತೇಳಿ ಆ ಹುಡುಗಿನೇ ಫಾರ್ಮ್ ಫಿಲ್ ಮಾಡ್ತಾವಳೆ. ಹಿಂದ್ಗಡೆ ಅಕ್ಷಯಣ್ಣ ಬಂದ್ಬಿಟ್ರು. ಏನಮ್ಮ, ನೀನೇ ಫಾರ್ಮ್ ಎಲ್ಲ ಫಿಲ್ ಮಾಡ್ಬಿಡ್ತಾ ಇದೀಯಾ, ಯಾರು ತಗೊಂಡಿಲ್ವಾ, ಸರಿ ಬೇಡ ಬಿಡಮ್ಮ ಅಂತೇಳಿ ಅಕ್ಷಯಣ್ಣ ತಲೆ ಬಗ್ಗಿಸ್ಕೊಂಡು ತಿರ್ಗಾ ವಾಪಸ್ ಬಂದ್ರು. ಮನೇಲಿ ಏನೋ ಒಂದು ಹಾರ್ಡ್ ಸೌಂಡ್, ಇದೇನಪ್ಪ ಯಾರಿಲ್ಲ ಮನೇಲಿ ಅಂತ ಅಕ್ಷಯಣ್ಣ ಆಚೆ ಹೋಗಿ ನೋಡಿದ್ರೆ ಒಂದು ಹುಡುಗಿ ಇವಾಗ ತಾನೇ ಮೆಚೂರ್ಡ್ ಆಗೋಯ್ತೆ. ಆ ಹುಡುಗಿಗೆಲ್ಲ ಫಂಕ್ಷನ್ ಮಾಡ್ತಾರೆ. ನೈಟು ಆ ಹುಡುಗಿನೂ ಆಚೆ ಮಲಗಿಸ್ಬಿಟ್ಟು ಸೀದಾ ಡೋರು ಮುಚ್ಕೊಂಡ್ರು. ಅಕ್ಷಯಣ್ಣನ್ ತಂಗಿ ತರ ಅವಳು, ಈ ಹುಡುಗಿ ಇವಾಗ ತಾನೇ ಮೆಚೂರ್ಡ್ ಆಗವಳೆ, ಇವಳ ತರ ಬೇಕಾದ್ರೆ ನಾನು ಎಲ್ಲಿ ಕೇಳಬಹುದು, ಈ ಪ್ಯಾಡ್ ನ ಕೊಟ್ಟಿ ಅವಳನ್ನ ಯೂಸ್ ಮಾಡಕ್ ಕೇಳಬಹುದು ಅಂತ ಅಕ್ಷಯಣ್ಣ ಆ ಹುಡುಗಿ ಹತ್ರ ಹಿಂಗ್ ಹೋಗ್ತಾರೆ. ಅಲ್ಲಿ ನಮ್ ಹೀರೋ ಅವ್ರ ಅಮ್ಮ ಬಂದ್ಬಿಟ್ರಿ. ಅದನ್ನ ನೋಡ್ಬಿಟ್ಟು ದೊಡ್ಡ ಜಗಳನೇ ಆಗ್ಬಿಡುತ್ತೆ. ತಿರ್ಗಾನು, ಏನೋ ಕೆಲಸ ಮಾಡ್ತಾ ಇದೀಯ ನೀನು ಅಂತ ತಂಗಿದಿರಲ್ಲ, ದೊಡ್ಡ ತಂಗಿ ಮನೆಗೆ ಹೊಂಟದ್ರು, ಅಮ್ಮನೂ ಹೊಂಟದ್ರು, ಎಂತಿನೂ ಬಡ್ಕೊಂತ ಅವ್ರೆ. ಅಕ್ಷಯಣ್ಣನು ಹೇಳ್ತಾರೆ, ಅಂತದೇನೆ ತಪ್ಪು ಮಾಡಿದೆ ನಾನೇನು ಏನ್ ಕೊಲೆನ ಮಾಡ್ಬಿಟ್ಟೆ, ಇಲ್ಲ ಯಾವ ಹುಡುಗಿ ನಾನು ಬಲಾತ್ಕಾರ ಮಾಡ್ದ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾ ಇದೀನಿ, ಅದನ್ನ ನೀನೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ ಅಕ್ಷಯಣ್ಣ ಹೇಳ್ತಾರೆ. ಅದಕ್ಕೆ ಎಂತಿನೋ, ರೀ ನೀವ್
ಏನೇ ಸ್ಯಾಂಪಲ್ ಮಾಡಂಗಿದ್ರು ನನ್ನ ಹತ್ರನೇ ಕೊಡ್ರಿ ಅಂತ ಎಂತಿನೂ ಹೇಳಿದ್ರು. ಅದಕ್ಕೆ ಗಂಡನು ಸರಿನಮ್ಮ ಇನ್ ಯಾವ ಮಹಿಳೆ ಹತ್ರ ನಾನು ಮಾತಾಡೋದೇ ಇಲ್ಲ ಅಂತ ಅಕ್ಷಯ್ ಅಣ್ಣ ಹೇಳ್ಬಿಟ್ರು. ಹೆಂಗೋ ಒಂದ್ ತಿಂಗಳಾಯ್ತು, ತಿರ್ಗಾ ಎಂತಿನ ಆಚೆ ಹಾಕಿದ್ರು 5 ದಿವಸ ನಮ್ ಹೀರೋ ಕೊಟ್ರಲ್ಲ ಅದು ನಾನೇ ಹಾಕ್ ನೋಡ್ತಾರೆ. ಬಟ್ ಈ ಸಲಿನೂ ಫೈಲರ್ ಆಗೋಯ್ತು. ಅಕ್ಷಯ್ ಅಣ್ಣ ಓಕೆ ಇನ್ನು ಎಂತಿ ಹತ್ರ ಕೇಳಬಾರ್ದು, ನಾವೇ ಏನೋ ಟ್ರೈ ಮಾಡೋಣ ಅಂತೇಳಿ ಕೆಲ್ಸಕ್ಕೆ ಬಂದ್ರು. ಏನೋ ಅಣ್ಣ ಯೋಚನೆ ಮಾಡ್ಕೊಂಡು ಕೂತವ್ರೆ. ಅಲ್ಲಿ ಒಂದು ಮಟನ್ ಅಂಗಡಿಗೆ ಹೋದ್ರು. ಒಂದು ಬಲೂನ್ ಅಲ್ಲಿ ರಕ್ತ ತಗೊಂತಾರೆ. ಸೀದಾ ಅವ್ರ ಅಡ್ಡಕ್ ಬಂದ್ರು. ಅದೇ ಆ ಮರದ ಹತ್ರ ಬಂದ್ರು. ಈ ಸರಿ 3 ಲೇಯರ್ ಹಾಕ್ತಾರೆ. ಹಾಕ್ಬಿಟ್ಟು ಆ ಮಟನ್ ರಕ್ತನ ಅದ್ರಲ್ಲಿ ಇಕ್ಬಿಟ್ಟು ಜಂಪ್ ಆಗ್ತಾರೆ. ಬ್ಲಡ್ ಲೀಕ್ ಆಗಿಲ್ಲ ರೀ. ವಾವ್ ಸೂಪರ್ ಆಗಿದೆ ಅಂತೇಳಿ ಈ ವಿಷಯನ ಹೆಂಗಾರು ಎಂತಿ ಹತ್ರ ಹೇಳ್ಬೇಕಪ್ಪ ಅಂತ ಸೈಕಲ್ ಹೊಡ್ಕೊಂಡು ಬತ್ತಾವ್ರೆ. ಪಠಾರ್ ಅಂತ ಆ ಬ್ಲಡ್ ಓಪನ್ ಆಗೋಯ್ತು. ಹೆಂಗಿರುತ್ತೆ ಹೇಳಿ ಅವ್ರಿಗೆ. ಇದೇ ಕಷ್ಟನೇ ಹೆಣ್ಮಕ್ಳು ಎಲ್ಲನ ರೋಡಲ್ಲಿ ಆದಾಗ ಅನುಭವಿಸೋದು. ಹುಡುಗರ ಅರ್ಥ ಮಾಡ್ಕೊಂಡ್ರ. ಸರಿ ಹಿಂಗೆ ಬತ್ತಾವ್ರೆ. ಅಲ್ಲಿ ಊರ್ ಜನರೆಲ್ಲ ಏನೋ ಇವನಿಗೆ ಅಲ್ಲಿ ರಕ್ತ ಬರ್ತಾ ಇದೆಯಲ್ಲ ಅಂತದೇನಾಯ್ತು ಇವನಿಗೆ ಅಂತ ಎಲ್ಲರೂ ಬಡ್ಕೊಂತಾವ್ರೆ. ಕೆಲವರು ನಗೀತಾವ್ರೆ. ಇವನಿಗೆ ಏನ್ ಮಾಡ್ಬೇಕಂತ ಅರ್ಥ ಆಗ್ತಲ್ಲ. ಅದಕ್ಕೇನೆ ಹೋಗಿ ಸೀದಾ ಆ ನೀರಲ್ಲಿ ಬಿದ್ದು ಬಿಡ್ತಾನೆ. ಅದು ಫಸ್ಟೇ ದೇವಸ್ಥಾನ ಇರೋ ನೀರು ರಕ್ತ ಹಾಕಿ ಆ ನದಿಗೆ ಕಳಂಕ ಮಾಡ್ಬಿಟ್ಟ ಅಂತ ತಿರ್ಗಾ ಒಂದು ಸಭೆನ ಸೇರಿಸಿದ್ರು. ಸಭೆಯಲ್ಲಿ ನಮ್ಮ ಹೀರೋಯಿನ್ ಇದ್ರಲ್ಲ ಅವ್ರ ಅಣ್ಣದಿ ಇಬ್ರು ಬಂದವ್ರೆ. ಲೇ ಇವನ್ ಜೊತೆ ನಿನ್ ಬಾಳಿ ಸಾಕು ನಡಿ ಹೋಗೋಣ ಅಂತ ಎಂತಿನ ಅವ್ರ ಅಣ್ಣದಿರು ಕರ್ಕೊಂಡಿದ್ರು. ಹಂಗು ಹೀರೋ ಕೇಳ್ತಾನೆ ಇನ್ನೊಂದ್ಸರಿ ಯಾರು ಸವಾಸನ ಮಾಡಲ್ಲ ಪ್ಲೀಸ್ ಹೇಳೋ ಮಾತು ಕೇಳು ನಾನು ಬಿಟ್ಟು ಹೋಗ್ಬೇಡ ಅಂತ. ನನಗೆ ನಿನಗಿಂತ ಮರ್ಯಾದಿನೇ ತುಂಬಾ ಮುಖ್ಯ ಅಂತ ಎಂತಿ ಒಂಟೆ ಹೋದ್ರು. ಈ ನಮ್ಮ ನೀನ್ ನನ್ನ ಮಗನೇ ಅಲ್ಲ, ನೀನ್ ನನ್ನ ಹೊಟ್ಟೆಲ್ಲೇ ಹುಟ್ಟಿಲ್ಲ, ನೀನ್ ಬೇಡ ಬೇಡ ನನಗೆ ಹೋಗೋ ಅಂತ ಅವರು ಹೊಂಟದ್ರು. ಇನ್ ಯಾರು ದಿಕ್ಕು ದೋಚಿಲ್ಲ ನಮ್ಮ ಹೀರೋಗೆ. ಹಂಗೆ ಒಂದ್ ಬಸ್ ಟಾಪ್ ಅಲ್ಲಿ ಕುತ್ಕೊಂಡು ಅಣ್ಣ ಎಲ್ಲೋ ಒಂದ್ ಕಡೆ ಹೋಯ್ತಾ ಅವ್ರೆ. ನಾನು ಇದ್ರ ಮೇಲಾರು ಬುದ್ಧಿ ಕಲಿತಾರೆ ಅನ್ಕೊಂಡೆ. ಇಲ್ಲಾರೆ ಆ ಸ್ಪಾಂಜ್ ತಗೊಂಡು ಆ ಸ್ಪಾಂಜ್ ಕಂಪನಿಗೆ ಹೋಗಿದ್ದಾರೆ. ಸರ್ ಈ ಸ್ಪಾಂಜ್ಗುನು ಏನು ವ್ಯತ್ಯಾಸ ಅಂತ ಆ ಸೈಂಟಿಸ್ಟ್ ಹತ್ರ ಕೇಳ್ತಾರೆ. ಅದಕ್ಕೆ ಅವರು ನೋಡಪ್ಪ ಇದು ಬೆಡ್ ಒಲಿಯೋ ಸ್ಪಾಂಜ್, ಇದು ಡೈಪರ್ ಒಲಿಯೋ ಸ್ಪಾಂಜ್, ಇದರಲ್ಲಿ ನೀರ್ ಹಂಗೆ ಎಳೆದು ಹಿಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸರಿ ಸರ್ ಇದು ಎಲ್ಲಿ ಸಿಗುತ್ತೆ ಅಂತ ಹೀರೋ ಕೇಳ್ತಾರೆ. ಇದು ಇಲ್ಲೆಲ್ಲ ಸಿಗಲ್ಲಪ್ಪ, ಇದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಆ ಸೈಂಟಿಸ್ಟ್ ಹೇಳ್ಬಿಟ್ರು. ಹೆಂಗೆ ಎಕ್ಸ್ಪೋರ್ಟ್ ಮಾಡೋದಂತ ನಮ್ಮ ಅಕ್ಷಯ್ ಅಣ್ಣ ಕೇಳ್ತಾರೆ. ಯೋ ಅದಕ್ಕೆ ಗೊತ್ತಾಗಿದ್ರೆ ನಾನು ಅಲ್ಲೇ ಇರ್ತಾ ಇದ್ದೆ ಹೋಗಾಯ ಅಂತ ಕಳಿಸ್ಬಿಡ್ತಾರೆ. ಸರಿ ಬಿಡು ಒಂದ್ ದೊಡ್ಡ ಕಾಲೇಜ್ಗೆ ಹೋದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಒಂದ್ ದೊಡ್ಡ ಕಾಲೇಜ್ ಹತ್ರ ಹೋಯ್ತಾರೆ. ಅಲ್ಲಿ ವಾಚ್ಮ್ಯಾನ್ ಕೇಳ್ತಾನೆ ಏನಪ್ಪ ಬೇಕು ಅಂತ. ಬುದ್ಧಿ ಬೇಕು ಅಂತ ಅಕ್ಷಯ್ ಅಣ್ಣ ಹೇಳ್ತಾರೆ. ಸ್ವಲ್ಪ ಬುದ್ಧಿ ಬೇಕಂದ್ರೆ ಚೆಕ್ ಕೊಡು, ಜಾಸ್ತಿ ಬುದ್ಧಿ ಬೇಕಂದ್ರೆ ಇಲ್ಲಿ ಬಂದು ಕಾಲೇಜಲ್ಲಿ ಕ್ಯಾಶ್ ಕಟ್ಟು ಅಂತಾನೆ. ಅಣ್ಣ ಫ್ರೀ ಆಗಿ ಅಂದ್ರೆ ಪ್ರಿನ್ಸಿಪಾಲ್ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೋತಾನೆ. ಇನ್ನ ಮಗನ ಜೊತೆ ವಾಕಿಂಗು ಜಾಕಿಂಗು ಮಗನ ಜೊತೆ ತುಂಬಾ ಫ್ರೆಂಡ್ ಆಗಿರ್ತಾನೆ. ಬಟ್ ಪ್ರಿನ್ಸಿಪಾಲ್ ಯಾವುದೇ ರೀತಿಯ ಹೆಲ್ಪ್ ಮಾಡ್ತಾ ಇಲ್ಲ ನಮ್ಮ ಹೀರೋಗೆ. ಏನಲ್ಲೋ ನಿಮ್ಮ ಅಪ್ಪನ ಹತ್ರ ಇಷ್ಟೊಂದು ಕೆಲಸ ಮಾಡ್ತೀನಿ ನನಗೊಂದು ಐಡಿಯಾ ಹೇಳ್ತಾರಲ್ಲ ನಿಮ್ಮಪ್ಪ ಅಂತ ಕೇಳ್ತಾರೆ. ಅಂಕಲ್ ನಿಮ್ಗೆ ಏನ್ ಬೇಕು, ನಮ್ಮ ಅಪ್ಪನಿಗಿನ್ನ ಇನ್ನೊಬ್ಬರ ಅಪ್ಪ ಇದಾರೆ ಅದೇ ಗೂಗಲ್ ಅಪ್ಪ, ಅವ್ರ ಹತ್ರ ಕೇಳ್ಕೊಳ್ಳೋಣ ಬನ್ನಿ ಅಂತೇಳಿ ಆ ಸ್ಪಾಂಜು ಎಲ್ಲಿ ಸಿಗುತ್ತೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾನೆ ಆ ಹುಡುಗ. ಅದೊಂದು ಅಮೆರಿಕನ್ ಕಂಪನಿ ತೋರಿಸ್ತಾ ಇದೆ. ಆ ಕಂಪನಿಗೆ ಇವರು ಫೋನ್ ಮಾಡ್ತಾರೆ. ಆ ಕಡೆಯಿಂದ ಒಬ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು. ಹಲೋ ಯಾರು ಏನ್ ಬೇಕು ನಿಮಗೆ ಅಂತ. ಸರ್ ಈ ತರ ಸೆಲ್ಯುಲಸ್ ಸ್ಪಾಂಜ್ ಇದೆಯಲ್ಲ ಅದು ಬೇಕಾಗಿದೆ ನಮಗೆ. ಓಕೆ ನಿಮ್ ಬಿಸ್ನೆಸ್ ಹೆಸರೇನು ಅಂತ ಕೇಳ್ತಾರೆ. ಹೆಂಗೋ ಇವನ ಹೆಸರು ಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಇವನು ಫೋನ್ ಅಲ್ಲಿ ಹೇಳ್ಬಿಡ್ತಾನೆ. ಓಕೆ ಸರ್ ವರ್ಷಕ್ಕೆ ಎಷ್ಟು ಕೋಟಿ ನೀವು ಟರ್ನ್ ಓವರ್ ಮಾಡ್ತಾ ಇದ್ದೀರಿ ಹೇಳಿದ್ರೆ, ಸರ್ ಅದು 1000 ಕೋಟಿ ಟರ್ನ್ ಓವರ್ ಮಾಡೋಣ ಅನ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಸ್ಯಾಂಪಲ್ ಕಳಿಸಿದ್ರೆ ನಿಮ್ಮ ಐಟಮ್ ಹೆಂಗಿದೆ ಅಂತ ನೋಡ್ಬೇಕಷ್ಟೇ ಅಂತ ನಮ್ಮ ಅಕ್ಷಯ್ ಅಣ್ಣ ಹೇಳ್ತಾರೆ. ಸರಿ ಸರ್ ನಿಮ್ಮ ಅಡ್ರೆಸ್ ಹೇಳಿ ಅಂತ ಹೇಳಿ ಸ್ವಲ್ಪ ಅಡ್ರೆಸ್ ಎಲ್ಲ ಬರ್ಕೊಂಡು ಅವಯ್ಯ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾನೆ. ಇವ್ರು ಸ್ವಲ್ಪ ತೊದಿಲ್ನೇ ಇಂಗ್ಲಿಷ್ ಮಾತಾಡ್ತಾವ್ರೆ. ಹೆಂಗೋರೆ ಸ್ಯಾಂಪಲ್ ಬಂದೇ ಬಿಡದ ಒಂದ್ ದಿವಸ ನೋಡಿದ್ರೆ ಅದ್ರಲ್ಲಿ ಬೇರೆ ಅಟ್ಟೆ ಬಾಕ್ಸ್ ತರ ಇದೆ. ಇದೇನಪ್ಪ ನಾವು ಕೇಳಿದ್ದು ಸ್ಪಾಂಜ್ ಅಲ್ವಾ, ಈ ಬಾಕ್ಸ್ ಏನಕ್ಕೆ ಕಳಿಸಿದಾನೆ. ಓ ಹಂಗಾರೆ ಫೇಕ್ ಅಡ್ರೆಸ್ ಅಂತೇಳಿ ಅದನ್ನ ಆ ಕಡೆ ಬಿಸಾಕ್ತಾರೆ. ಅಲ್ಲೊಂದ್ ನಾಯಿ ಬಂದು ಮೂಸ್ಬಿಟ್ಟದನ್ನ ಕೆರೀತಾ ಬಿದ್ದಿದೆ. ನೋಡಿದ್ರೆ ಅದ್ರಲ್ಲಿ ಬರ್ತಾ ನೋಡಿ ಸ್ಪಾಂಜ್. ಓ ಇದೇನಾ ಸ್ಪಾಂಜು ಅಂತ ಅಕ್ಷಯಣ್ಣನ್ಗೆ ಇವಾಗ ಗೊತ್ತಾಯ್ತು. ಪ್ರಿನ್ಸಿಪಲ್ ಬಂದ್ರು. ಏಯ್ ಏನೋ ನೀನು ಕೆಲಸ ಮಾಡೋ ಅಂದ್ರೆ ಇಲ್ಲಿ ನಾಯಿ ಜೊತೆ ಆಟಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಸರ್ ನಾನೇನು ಇಲ್ಲಿ ಕೆಲಸ ಮಾಡಕ್ ಬಂದಿಲ್ಲ ಸರ್, ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು ಅದಕ್ಕೆ ಬಂದೆ. ಕೊನೆ ಗಂಟ ನೀವು ಹೇಳಲೇ ಇಲ್ಲ. ಏನೋ ನನ್ನ ಹತ್ರ ಏನ್ ಕೇಳ್ಬೇಕು ನೀನು ಅಂತ ಕೇಳ್ತಾರೆ. ಈ ತರ ಸರ್ ನಾನೊಂದು ಡೈಪರ್ ಮಾಡ್ತಾ ಇದೀನಿ, ಅದಕ್ಕೊಂದು ಸ್ಪಾಂಜ್ ಬೇಕಾಗಿತ್ತು, ಈ ತರ ಮಿಷಿನ್ ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಏನೋ ಮಿಷಿನ ಲೇ ಇವಾಗ ಕೆಲಸ ಮಾಡ ಅಂತ ಹೇಳ್ತಾರೆ ಅವರು. ಸರ್ ಎಂತಿಗೆ ಊರಿಗೆ ಪ್ರಪಂಚಕ್ಕೆ ಏನಾರು ಸಾಧನೆ ಮಾಡದೇ ಇರೋನು ಒಬ್ಬ ಗಂಡಸ ಸರ್ ಅಂತ ಆ ಪ್ರಿನ್ಸಿಪಲ್ ಮಕ್ಕೊಡ್ದಂಗೆ ಕೇಳ್ಬಿಡ್ತಾರೆ. ಹಂಗೆ ನೈಟ್ ಆಯ್ತು. ಪ್ರಿನ್ಸಿಪಲ್ ಮಲಗವನೆ. ಇದ್ದಕ್ಕಿದ್ದಂಗೆ ನೈಟ್ ಇದ್ದ. ಏನಪ್ಪ ಈ ಕೆಲಸವನು ನಮ್ಮನ್ನ ಹಿಂಗ್ ಕೇಳ್ಬಿಟ್ನಲ್ಲ ಅಂತೇಳಿ ಸೀದಾ ನಮ್ಮ ಅಕ್ಷಣ ಹತ್ರ ಬಂದ. ಬಾರ ಇಲ್ಲೇ ಅಂತೇಳಿ ತಿರ್ಗಾ ಗೂಗಲ್ ಮುಂದೆ ಕುಂಡ್ರಿಸ್ಬಿಟ್ಟು ಒಂದು ವಿಡಿಯೋ ತೋರಿಸ್ತಾರೆ. ನೋಡೋ ಇದೆ ಪ್ಯಾಡ್ ಮಾಡೋ ಮಿಷಿನ್. ಈ ಮಿಷಿನ್ 1000 ಕೋಟಿ ಆಗುತ್ತೆ ಕಣೋ. ಅಟ್ಟ ಟೈಮಲ್ಲಿ 1000 ಪ್ಯಾಡ್ ಬೇಕಾದ್ರೆ ಒಂದೇ ಸರಿ ಮಾಡುತ್ತೆ. ಏನೋ ಅವಾಗಲೇ ಕೇಳ್ದಲ್ಲಪ್ಪ ಗಂಡಸ ಅಂತ, ನೀನ್ ಗಂಡಸಾದ್ರೆ ತಗೊಂತೀಯ ಇದನ್ನ ಅಂತ ಪ್ರಿನ್ಸಿಪಲ್ ಕೇಳ್ಬಿಟ್ಟ. ಇದೇನಯ್ಯ ನನಗೆ ಹಾಕ್ಬಿಡ ಚಾಲೆಂಜ್ ಅಂತೇಳಿ ಆ ಮಿಷಿನ್ ನ ಮಾತ್ರ ಸಪರೇಟ್ ಆಗಿ ಒಂದು ವಿಡಿಯೋ ಹಾಕಿ ನೋಡ್ತಾ ಅವ್ರೆ. ಫಸ್ಟ್ ಆ ಮಿಷಿನ್ ಆ ರಟ್ನ ತುರಿತಾ ಇದೆ ಇವರಿಗೆ ತೆಂಗಿನಕಾಯಿ ತುರಿಯೋ ಗ್ಯಾಪ್ ನ. ನೆಕ್ಸ್ಟ್ ಆ ಕವರ್ ನ ನೀಟಾಗಿ ಕಟ್ ಮಾಡಾಕ್ಬೇಕು. ಮತ್ತೆ ಬಾಳೆಕಾಯಿ ಬಜ್ಜಿ ಓದಂಗೆ ಒತ್ತಬೇಕು. ಹೆಂಗೋ ಹಸಿಟ್ ಹಾಕ್ಬೇಕಾರೆ ಚಕ್ಲಿ ಹಾಕ್ಬೇಕಾರೆ ಗಟ್ಟಿಗೆ ಅದಮ್ತೀವಲ್ಲ ಆ ಗ್ಯಾಪ್ಕ. ಇನ್ನ ಮೂರನೇದು ಅದರಲ್ಲಿ ಘಮ ಘಮ ಅಂತ ಸ್ಮೆಲ್ ಬರಬೇಕು. ಅದಕ್ಕೂ ಒಂದು ಔಷಧಿನ ಕಂಡಿಡ್ಬಿಡ್ತಾರೆ. ಸರಿ ಸರ್ ತುಂಬಾ ಟ್ಯಾಂಕ್ಸ್ ಈ ವಿಡಿಯೋ ನಂಗೆ ತೋರಿಸಿದೀಗ ಅಂತೇಳಿ ಒಬ್ಬನಿಗೆ ಮಸಾಜ್ ಮಾಡ್ತಾ ಅವ್ರೆ. ಇವನ್ಯಾರಪ್ಪ ಅಂದ್ರೆ ಒಬ್ಬ ಫೈನಾನ್ಸರ್. ದುಡ್ಡು ಬೇಕಲ್ಲ ಈ ಮಿಷಿನ್ ಎಲ್ಲ ಮಾಡೋದಕ್ಕೆ, ಅವನು ಕೊಡಲ್ಲ ಅಂತಾನೆ. ಸರಿ ಹಂಗೆ ಮಾಡಿ ದುಡ್ಡು ಇಸ್ಕೊಂಡು ಸೂಪರ್ ಆಗಿ ಮಿಷಿನ್ ನ ಕಂಡಿಡ್ದು ಬಿಡ್ತಾರೆ. ಮಿಷಿನ್ ನ ಕಂಡಿಡಿದ್ರು, ಪ್ಯಾಡ್ ರೆಡಿ ಮಾಡ್ಬಿಟ್ರು. ಆ ಪ್ಯಾಡ್ ನ ಹಿಡಿದು ನೋಡ್ತಾರೆ ಕೈಯಲ್ಲಿ. ಎರಡು ಸೇಮ್ ಟು ಸೇಮ್ ಇದೆ. ಇನ್ನ ಇದನ್ನ
ಯಾರಿಗಾರು ಸ್ಯಾಂಪಲ್ ಕೊಡ್ಬೇಕಲ್ಲ. ಈ ಕಡೆ ಹಂಗೆ ಒಂದು ಮ್ಯೂಸಿಕ್ ಸ್ಟೇಷನ್ ನ ತೋರಿಸ್ತಾರೆ. ಅಲ್ಲಿ ಹುಡುಗಿ ತಬಲಾ ಏನೋ ಸೂಪರ್ ಆಗಿ ಮಾಡ್ತಾ ಇದೆ. ಹಂಗೆ ಇಬ್ರು ಕಾರಲ್ಲಿ ಗುಡುಗುಡಂತ ಓಡ್ ಬಂದ್ರು. ಅಣ್ಣ ಇಲ್ಲೆಲ್ಲ ಮೆಡಿಕಲ್ ಇದೆಯಾ ಪ್ಲೀಸ್ ಅಣ್ಣ ಹೇಳೋಣ ಮಲಗಿದಲ್ಲ ಎವಳಯ ಮೇಲೆ ಅಂತ. ಅವ ಏನ್ಗೆ ರೇಗ್ತಾ ಅವ್ರೆ. ಅಲ್ಲೇ ಅಕ್ಷಯ್ ಅಣ್ಣ ಬಂದ್ರು. ಏನವ ಏನಾಯ್ತು ಸರ್? ಇಲ್ಲ ಮೆಡಿಕಲ್ ಇದೆ ಅಕ್ಕಪಕ್ಕದಲ್ಲಿ, ಪ್ಲೀಸ್ ಸರ್ ಹೇಳಿ ಅಂತ ಹೇಳ್ತಾರೆ. ಮೆಡಿಕಲ್ ಇಲ್ಲಿ ಯಾವ್ದು ಇಲ್ವಲ್ಲ ಮೆಡಿಕಲ್, ಏನ್ ಬೇಕು ಅಂತ ಕೇಳ್ತಾರೆ. ಸರ್ ಲೇಡೀಸ್ ಸಮಾಚಾರ ಸರ್ ಹೇಳಕ್ಕಾಗಲ್ಲ. ಓ ಪ್ಯಾಡ್ ಬೇಕಾ ಅಂತೇಳಿ ಜೋಬ ಇರೋ ಪ್ಯಾಡ್ ನ ಎತ್ತಿ ಕೊಟ್ಬಿಡ್ತಾರೆ. ಇವನೇನಪ್ಪ ಜೋಬಲ್ಲೇ ಇಟ್ಕೊಂಡಿದ್ದಾನೆ, ಒಳ್ಳೆ ಬರ್ಪಿ ಇಟ್ಟಂಗೆ ಅಂತ ಅವರು ಎತ್ಕೊಂಡು ಹೋಯ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಆ ಹುಡುಗಿ ಮನೆಗೆ ಅಕ್ಷಯ್ ಅಣ್ಣ ಹೋದ್ರು. ಆ ಹುಡುಗಿನು ಕಾಫಿ ಕುಡಿತಾ ಇದೆ. ಮೇಡಮ್ ಚೆನ್ನಾಗಿದ್ದೀರಾ? ನೈಟ್ ಎಲ್ಲ ಓಕೆ ಅಲ್ಲ? ಎಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಸೂಪರ್ ಆಗಿತ್ತಾ ಅಂತ ಕೇಳ್ತಾವ್ರೆ. ಏನ್ ಫಿಟ್ಟಿಂಗು ಏನ್ ಸೂಪರ್ ಆಗಿತ್ತಾ ಅಂತ ಈ ಹುಡುಗಿ ಗೊತ್ತಾಗ್ತಾ ಇಲ್ಲ. ಮೇಡಮ್ ಅದೇ ನೈಟ್ ಕೊಟ್ಟಿದ್ನಲ್ಲ ಮೇಡಮ್, ಅದು ನಿಮಗೆ ಅಂತ ಹೇಳಿದ್ರು. ಅದೇ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿತ್ತಾ? ನನ್ ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ತೀರಾ ಪ್ಲೀಸ್ ಅಂತ ಅಕ್ಷಯ್ ಕುಮಾರ್ ಕೇಳ್ತಾವ್ರೆ. ಅದಕ್ಕೆ ಆ ಹುಡುಗಿ ಏನ್ ಹೇಳುತ್ತೆ ಗೊತ್ತಾ? ಇದಕ್ಕೇನಕ್ಕ ಫೀಡ್ಬ್ಯಾಕ್ ಕೊಡ್ಬೇಕು, ಎಲ್ಲ ಪ್ಯಾಡ್ ತರಾನೇ ಇದು ಇತ್ತಲ್ಲ ಅಂತ ಹುಡುಗಿ ಹೇಳಿದ ತಕ್ಷಣ ಸಖತ್ ಖುಷಿ ಪಡ್ತಾನ್ರಿ ಮನುಷ್ಯ. ಸೇಮ್ ಟು ಸೇಮ್ ಎರಡು ಒಂದೇ ತರ ಇತ್ತಾ, ಸ್ವಲ್ಪನೂ ಡಿಫ್ರೆಂಟ್ ಇರ್ಲಿಲ್ವಾ ಅಂತ ಅಕ್ಷಯ್ ಅಣ್ಣ ಕೇಳ್ತಾವ್ರೆ. ಆ ಹುಡುಗಿನೂ ನಕ್ಕೊಂಡೆ ಏನು ಡಿಫ್ರೆಂಟ್ ಇರಲಿಲ್ಲಪ್ಪ, ಎರಡು ಸೇಮ್ ಟು ಸೇಮ್ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿತ್ತು ಅಂತ ಹುಡುಗಿ ಹೇಳ್ಬಿಡುತ್ತೆ. ಸೀದಾ ಅಕ್ಷಯ್ ಅಣ್ಣ ಎಂತಿಗೆ ಫೋನ್ ಮಾಡಿದ್ರು. ಲೇ ನನ್ ಗೆದ್ದುಬಿಟ್ಟೆ ಕಣೆ, ಅದೇ ತರ ಸೇಮ್ ಟು ಸೇಮ್ ಪ್ಯಾಡ್ ಮಾಡ್ಬಿಟ್ಟೆ ಕಣೆ ಅಂತ ಎಂತಿದ್ರೆ ಹೇಳ್ತಾರೆ. ಅವಳು ನೋಡು ಫೋನ್ ಎತ್ತಿಡ್ಗೆ ಇದ್ರ ಬಗ್ಗೆನೇ ಮಾತಾಡ್ತಾನೆ ಅಂತ ಫೋನೇ ಕಟ್ ಮಾಡ್ಬಿಡ್ತಾರೆ. ಅಣ್ಣ ಕಿತ್ಕೊಂಡು ಲೈ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಸೈನ್ ಮಾಡಿ ಕಳ್ಸು ಅಂತ ಫೋನ್ ಕಟ್ ಮಾಡ್ಬಿಡ್ತಾನೆ. ಮಾರನೇ ದಿನ ಆ ಹುಡುಗಿ ಫ್ಯಾಕ್ಟ್ರಿಗೆ ಬಂದ್ಲು. ಅಕ್ಷಯ್ ಅಣ್ಣ ಇಷ್ಟ ಆಯ್ತು, ಇವನ್ ಮಾತುನು ಇಷ್ಟ ಆಯ್ತು. ಯೋ ಇದೇನಯ್ಯ ಸೂಪರ್ ಅಯ್ಯ, ಒಂದು ಪ್ಯಾಡ್ ಕಂಪನಿನೇ ಇಟ್ಟಿದೆಯಲ್ಲ ನೀನು, ಹಂಗಾರೆ ನಿನಗೆ ಫಸ್ಟ್ ಕಸ್ಟಮರ್ ನಾನೇನಾ? ಮೇಡಮ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಎಲ್ಲ ನೀವೇ ಮೇಡಮ್ ಅಂತ ಅಕ್ಷಯ್ ಅಣ್ಣ ಹೇಳ್ತಾ ಅವ್ರೆ. ಆ ಹುಡುಗಿ ಅಕ್ಷಯ್ ಅಣ್ಣನ ತಲೆಯಲ್ಲಿ ಇಟ್ಕೊಂಡು ಸೀದಾ ಮನೆಗೆ ಬರ್ತಾರೆ. ಅಪ್ಪನ ಹತ್ರ ಹೇಳ್ತಾರೆ. ಅಪ್ಪನ ಒಂಥರ ಫ್ರೆಂಡ್ಲಿ ಟೈಪ್ ಏರಿ. ಅಪ್ಪ ಈ ತರ ಒಬ್ಬಪ್ಪ ಪ್ಯಾಡ್ ಕಂಡು ಹಿಡ್ದವನಪ್ಪ, ಬರೀ ₹2 ಅವನದೇ ಓನ್ ಮ್ಯಾನುಫ್ಯಾಕ್ಚರ್ ಅಪ್ಪ. ಒಂದಿನ ನಾನು ಯೂಸ್ ಮಾಡ್ದ ಕರೆಕ್ಟ್ ಆಗೇ ಇತ್ತು, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆಂಟ್ ಆಗಿ ಕಾಣಿಸಿಲ್ಲಪ್ಪ, ಪ್ಲೀಸ್ ಅಪ್ಪ ಅವ್ನಿಗೆ ಏನಾರು ಹೆಲ್ಪ್ ಮಾಡಿ ಅಂತ ಮಗಳು ಕೇಳ್ಕೊಂತಾಳೆ. ಸರಿ ಮಗನೇ ನಿನಗೋಸ್ಕರ ಮಾಡ್ತೀನಿ ಬಿಡು, ಏನಿಲ್ಲ ನಮ್ ಕಾಲೇಜಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ, ಅಲ್ಲಿ ಕರ್ಕೊಂಡ್ ಬಂದ್ಬಿಡು. ಅವ್ನ ಮಿಷಿನ್ ಅವ್ನು ಇಟ್ಬಿಟ್ಟು ಬೇಕಾರೆ ಒಂದ್ ಪ್ಯಾಡ್ ಮಾಡಿ ತೋರಿಸ್ಲಿ, ಅವ್ನ ಹಣೆ ಬರಗ ಚೇಂಜ್ ಆದ್ರೂ ಆಗೋದಲ್ಲ ಮಗಳೇ ಅಂತ ಅಪ್ಪನ ಹೇಳ್ತಾರೆ. ಮಗಳು ಅಪ್ಪ ತುಂಬಾ ಟ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಅದನ್ನ ಅಕ್ಷಯ್ ಅಣ್ಣ ಹತ್ರ ಹೇಳ್ತಾರೆ. ಈ ತರ ಒಂದು ಎಕ್ಸಿಬಿಷನ್ ಇದೆ, ನಾಳೆ ಬೆಳಗ್ಗೆ ಬಂದ್ಬಿಡು ಅಂತ. ಅಣ್ಣನ ಹತ್ರ ಕಾಸಿಲ್ಲ, ಹೆಂಗೋ ಅಲ್ಲಿ ಇಲ್ಲಿ ಕಾಲಿಡ್ದ ಒಂದು ₹500 ಸಾಲ ತಗೊಂಡು ಸೀದಾ ಆ ಎಕ್ಸಿಬಿಷನ್ ಗೆ ಬರ್ತಾರೆ. ಟಕ್ 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 ಅಂತ ಆ ಮಿಷಿನರಿ ಸೆಟ್ ಮಾಡ್ತಾರೆ. ಇನ್ನೆಲ್ಲ ಫಾರಿನ್ ಕಂಪನಿ ಅವರು ಬಂದ್ರು. ಎಲ್ಲರ ಹತ್ರ ಹೋಗ್ಬಿಟ್ಟು ಅಕ್ಷಯ್ ಅಣ್ಣ ಹತ್ರನೂ ಬರ್ತಾರೆ. ಅಕ್ಷಯ್ ಅಣ್ಣನು ಅರ್ಧಂಪರ್ಧ ಇಂಗ್ಲಿಷು, ಇನ್ಸೈಡ್ ಹಾಕಿಂಗು, ರುಬ್ಬಿಂಗು, ಸ್ಪಾಂಜು ಕಮಿಂಗು, ದಿಸ್ ಮಿಷಿನ್ ಪಂಚಿಂಗು ಅದನ್ ಬೇಕು ಹಂಗೆ ಹೆಂಗ ಅಂತ ಹೇಳಿ ಆ ಇಂಗ್ಲಿಷ್ ಅಮ್ಮನಿಗೆ ಒಂದು ಪ್ಯಾಡ್ ಎತ್ತಿ ಕೊಡ್ತಾರೆ. ಇಂಗ್ಲಿಷ್ ಅಮ್ಮನ ಅದಕ್ಕೆ ನೀರಲ್ಲಿ ಹಾಕ್ಬಿಟ್ಟು ವಾವ್ ವೆರಿ ನೈಸ್ ಅಂತ ಹೇಳ್ತಾರೆ. ಅದಕ್ಕೆ ಅಕ್ಷಣನು ಡೋಂಟ್ ಜಾಸ್ತಿ ಕಾಸಿಲ್ಲ, ಬರೀ ₹2 ₹2 ಅಂತ ಅಕ್ಷಣ ಹೇಳ್ತಾರೆ. ಆ ಇಂಗ್ಲಿಷ್ ಅಮ್ಮ ಅಲ್ಲಿ ಬಂದು ನೋಡ್ತಾರಲ್ಲ ಸ್ವಲ್ಪ ಇಂಪ್ರೆಸ್ ಆದ್ರು. ಇನ್ನ ನಮ್ಮ ಅಮಿತಾಬ್ ಬಚ್ಚನ್ ಸಾರು ಬಂದ್ರು, ಸೂಪರ್ ಆಗಿ ಸ್ಪೀಚ್ ಕೊಡ್ತಾರೆ. ಮಕ್ಕಳ ನಿಮ್ಮಂತವ್ರು ಈ ದೇಶಕ್ಕೆ ಬೇಕು, ನೀವೆಲ್ಲ ಕಂಡಿಡ್ತೀರಲ್ಲ ಸಕ್ಕದಾಗಿದೆ ಕಣ್ರಪ್ಪ, ನೋಡಕ್ಕೆ 2 ಕಣ್ಣು ಸಾಲಿಲ್ಲ, ಕೀಪ್ ಇಟ್ ಅಪ್ ಅಂತ ಹೇಳಿ ಒಬ್ಬನ ಹೆಸರು ಕ್ಯಾನ್ವಾಸ್ ಮಾಡ್ತಾರೆ. ನಮ್ಮ ಅಕ್ಷಯ್ ಅಣ್ಣ ಓಕೆ ಪ್ರೈಸ್ ಅವನು ಕೊಟ್ಬಿಟ್ರು ಅಂತ ಹಂಗೆ ತಲೆ ಬಗ್ಗಿಸ್ಕೊಂಡು ಆಚೆ ಬರ್ತಾರೆ. ಜೊತೆಲಿ ಹುಡುಗಿನೂ ಬರ್ತಾ ಇದೆ. ಹಿಂದ್ಗಡೆ ಆ ಹುಡುಗಿ ಅವರ ಅಪ್ಪ ಓಡ್ ಬರ್ತಾರೆ. ಏಯ್ ಮಗಳೇ ಎಲ್ಲಿ ಹೋಗ್ತಾ ಇದೀರಾ? ಲವ್ ಫಸ್ಟ್ ಪ್ರೈಸ್ ನಿನಗೆ ಕಣೋ, ಬಾರೋ ಕರ್ದಿರೋದು ಸೆಕೆಂಡ್ ಪ್ರೈಸ್ ಕೊಡಕ್ಕೆ ಅಂತ ಹೇಳಿ ಅಕ್ಷಯ್ ಕರ್ಕೊಂಡೋಗಿ ಆ ಪ್ರೈಸ್ ಮತ್ತೆ ₹2.5 ಲಕ್ಷ ಕ್ಯಾಶ್ ಕೊಟ್ಟು ಕಳಿಸ್ತಾರೆ. ಆ ವಿಷಯ ನ್ಯೂಸ್ ಪೇಪರ್ ಅಲ್ಲಿ ಬಂದೈತೆ. ಅದನ್ನ ಅಮ್ಮ ಎಂತಿ ತಂಗಿದೀರು ನೋಡ್ಬಿಟ್ಟೆಲ್ಲ ಸಖತ್ತು ಖುಷಿ ಪಡ್ತಾರೆ. ಎಂತಿನೋ ಅಯ್ಯೋ ನನ್ ಗಂಡನ್ಗೆ ಬಹುಮಾನ ಕೊಟ್ಟಿದಾರ ಅಂತ ಅಷ್ಟು ಸಂತೋಷ ಪಡ್ತಾಳೆ. ಹಂಗೆ ಆ ಹುಡುಗಿಯವರಪ್ಪ ಅಕ್ಷಯ್ ಹತ್ರ ಹೇಳ್ಕೊಡ್ತಾ ಅವ್ರೆ, ನೋಡಪ್ಪ ನನ್ನ ಮಗಳು ಇಷ್ಟೇ ಇದ್ಲು, ಅವಳಿಂದ ನಿನಗೊಂದು ಜೀವನ ಆಯ್ತು ಕಣ, ತುಂಬಾ ಒಳ್ಳೆ ಹುಡುಗಿ ಅವಳು ಅಂತ ಮಗಳ ಬಗ್ಗೆ ಮಾತಾಡ್ತಾವ್ರೆ. ಅಲ್ಲಿಗೆ ಮಗಳು ಬಂದ್ರು. ಯೋ ನೀನ್ ಕಂಡಿದೆಯಲ್ಲ ಮಿಷಿನ್, ಫಸ್ಟ್ ಅದಕ್ಕೊಂದು ಕಾಪಿ ರೈಟ್ ತಗೊಂಡ್ಬಿಡ್ಬೇಕಯ್ಯ, ಅಕಸ್ಮಾತ್ ಆ ಮಿಷಿನ್ ಬೇರೆ ಯಾರೇ ಯೂಸ್ ಮಾಡಿದ್ರೂ ನಿನಗೆ ಕಮಿಷನ್ ಬರುತ್ತೆ, ದುಡ್ಡು ಬರುತ್ತೆ, ನಿನ್ ದುಡ್ಡು ಕೋಟ್ಯಾಧಿಪತಿ ಆಗ್ಬೋದಪ್ಪ ಅಂತ ಆ ಹುಡುಗಿ ಅಕ್ಷಯ್ ಹೇಳ್ತಾ ಇದೆ. ಅದಕ್ಕೆ ಅಕ್ಷಯ್ ನಾನು ನನಗದೆಲ್ಲ ಬೇಡ, ನನಗೆ ದುಡ್ಡೇನು ಬೇಡ, ಈ ಮಿಷಿನ್ ಯಾರು ಮಾಡ್ಕೊಳ್ಳಿ ಮೇಡಮ್, ನನಗೇನು ಎಲ್ಲ ವಿಲೇಜ್ಗೂ ಎಲ್ಲ ಹಳ್ಳಿಗೂ ಎಲ್ಲ ಹೆಣ್ಮಕ್ಳು ಇದನ್ನ ಯೂಸ್ ಮಾಡ್ಬೇಕು. ಇವಾಗ ಅಕಸ್ಮಾತ್ ನಾನು ಕಾಪಿ ರೇಟ್ ಕೊಟ್ಟು ಆ ಮಿಷಿನ್ ಬೇರೆಯವ್ರು ಮಾರ್ಕೊಂಡು ನನ್ನ ಕಮಿಷನ್ ಕೊಟ್ರು ಅವ್ನು ₹2 ಮಾರೋನು ₹20 ಮಾರ್ಬೋದಲ್ಲ, ಬೇಡ ಮೇಡಮ್ ಎಲ್ಲಾರ ಮನೆಗೆ ಹೋಗ್ಬೇಕಂತೇಳಿ ಒಂದು ಲೆಟ್ರು ಬರ್ದಿಕ್ಬಿಟ್ಟು ಅಕ್ಷಯ್ ಅಣ್ಣ ಆಚೆ ಹೊಂಟೋದ್ರು. ಊರಿಗೆ ಬಂದವ್ರೆ ಫೈನಾನ್ಸರು ಹೇಳ್ದಾನೆ, ನೋಡ ನನ್ನ ದುಡ್ಡು ತಗೊಂಡು ನೀನ್ ಎಷ್ಟು ಒಳ್ಳೆ ಹೆಸರು ಮಾಡಿದೆ ಅಂತ. ಅಕ್ಷಯ್ ಅಣ್ಣ ದುಡ್ಡು ಕೊಡಕ್ ಹೋಗ್ತಾರೆ. ಏಯ್ ದುಡ್ಡು ಬೇಡ ಕಣ, ಹೆಸರು ಬಂತಲ್ಲ ಪೇಪರ್ ಅಲ್ಲಿ ಅಷ್ಟ್ ಸಾಕು. ಹೌದು ನೀನ್ ಏನ್ ಮಾಡ್ದೆ ಅಂತ ಕೇಳ್ತಾರೆ. ಒಂದು ಪ್ಯಾಡ್ ಪ್ರಿಂಟ್ ಮಾಡಿ ಎಂತಿ ಕೈಯಲ್ಲಿ ಕೊಡ್ತಾರೆ. ಇನ್ನ ಎಂತಿ ಎಲ್ಲ ಎದ್ದು ಬಿದ್ದು ಓಡ್ರ. ಇದೇನಪ್ಪ ಇಂಟರ್ನ್ಯಾಷನಲ್ ಅಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ, ಇವ್ರು ಹಾಕೊಳಕ್ಕೆ ಇಷ್ಟೊಂದು ಒದ್ಲಾಡ್ತಾರಲ್ಲ. ಆ ಹುಡುಗಿಗೆ ಫೋನ್ ಮಾಡಿ ಈ ಕೆಲಸನೇ ನನಗೆ ಬೇಡ, ಯಾರನ್ನ ಮಾರ್ಬಿಡಂಗಿದ್ರೆ ಮಾರ್ಬಿಡು ಅಂತ ಹಂಗೆ ಯೋಚನೆ ಮಾಡ್ಕೊಂಡು ನಿಂತವ್ರೆ. ಫ್ರೆಂಡ್ ಬಂದ, ಲೇ ಮಚಾ ನೀನು ಟಿವಿಲೆಲ್ಲ ಬಂದ್ಬಿಟ್ಟಿದ್ಯಲ್ಲೋ ಸೂಪರ್ ಕಣ, ಪೇಪರ್ ಅಲ್ಲೂ ನೋಡ್ತಪ್ಪ ಅಂತ ಹಂಗೆ ಹೇಳ್ತಾವನೆ. ಇವನಿಗೊಂದು ₹20 ಸಾಲ ಕೊಡ್ಬೇಕು, ಗ್ಯಾಪ್ ಇದೆಯಾ? ಅದೇ ಎಂತಿಗೆ ಪ್ಯಾಡ್ ತಗೊಂಬರಕ್ಕೆ ಮೆಡಿಕಲ್ ಹೋಗಿದ್ನಲ್ಲ ಆ ಟೈಮಲ್ಲಿ ಆ ಕಾಸನ್ನ ಕೊಡಕ್ ಹೋಯ್ತಾನೆ. ನನಗೆ ಇಲ್ಲಿ ಬೇಡ, ನೀನು ಊರಿಗೆ ಬಂದು ಕೊಡು ಅಂತ ಅವನು ಹೊಂಟದ. ಮಾರನೇ ದಿನ ಆ ಹುಡುಗಿ ಇವನ್ ಫ್ಯಾಕ್ಟ್ರಿ ಹತ್ರ ಬಂದ್ಲು. ಏನಕ್ಕೆ ಹಿಂಗ್ ಉಣ್ತಾ ಇದೀಯ ಅಂತ ಹೇಳಿ ಎಲ್ಲಾ ಪ್ಯಾಡ್ ತಗೊಂಡು ಆ ಹುಡುಗಿನೇ ಎಲ್ಲಾರ ಮನೆಗೂ ಹೋಗ್ತಾರೆ. ಸೀದಾ ಬಂದ್ರು, ಏನು ಎಲ್ಲ ಖಾಲಿ ಆಯ್ತಾ, ಎಲ್ಲ ತಗೊಂಡ್ಬಿಟ್ಟ ವಾಪಸ್ ಕೊಡು, ಇವ್ರಿಗೆಲ್ಲ ಬುದ್ಧಿ ಕಲೆ
ಇಲ್ಲ ಇವರು ಅಂತ ಅಕ್ಷಯ್ ಅಣ್ಣ ಹೇಳ್ತಾವ್ರೆ. ಕೈ ನೀಡೋ, ಕೈ ನೀಡ್ತಾರೆ. ನೋಡಿದ್ರೆ ಫುಲ್ಲು ಕಾಸು. ಏನಪ್ಪ ವಿಷಯ ಅಂದ್ರೆ ಎಲ್ಲಾ ಪ್ಯಾಡನ್ನು ಸೇಲ್ ಆಗ್ಬಿಡೈತೆ. ಆ ಪ್ಯಾಡ್ಗೆ ಫಸ್ಟ್ ಅಮೌಂಟ್ ಬಂದಿದೆ ನೋಡಿ. ಹಂಗೆ ಇನ್ನೊಂದು ಊರಿಗೆ ಹೋದ್ರು. ಅಲ್ಲಿ ಎಂತಿ ಗಂಡ ಜಗಳ ಮಾಡ್ತಾವ್ರೆ. ಕುಡ್ಕೊಂಬಂದು ಹೊಡಿತಾ ಇರ್ತಾನೆ ಮೇಡಮ್ ಅಂತ. ಆ ಹುಡುಗಿನೂ ಹೇಳ್ತಾ ಇದೆ, ನನ್ನ ಜೊತೆ ಬಂದ್ಬಿಡು, ಯಾಕೆ ಟೆನ್ಷನ್ ನಿನಗೆ ಅಂತ. ಏನ್ ಮಾಡೋದು ಮೇಡಮ್, ನನಗೆ ಯಾವ್ದು ಕೆಲಸ ಗೊತ್ತಿಲ್ಲ, ಊಟ ಮಾಡ್ಬೇಕಲ್ಲ ನಾನು ಅಂತ ಆ ಲೇಡಿ ಹೇಳ್ತಾ ಇದೆ. ಅದಕ್ಕೆ ಅಕ್ಷಯಣ್ಣ, ನೀನ್ ಯಾಕೆ ನಮ್ ಫ್ಯಾಕ್ಟ್ರಿಲಿ ಬಂದು ಕೆಲಸ ಮಾಡಬಾರ್ದು ಅಂತ ಕೇಳ್ತಾರೆ. ಆ ಹುಡುಗಿನು ಫ್ಯಾಕ್ಟ್ರಿಗೆ ಬರುತ್ತೆ, ಕೆಲಸ ಮಾಡುತ್ತೆ, ಪ್ಯಾಡ್ ತಗೊಂಡೋಗಿ ಮಾರುತ್ತೆ. ಆ ಹುಡುಗಿ ಒಂದ್ 4 ಜನನ ಸೇರ್ಸುತ್ತೆ. ಆ 4 ಜನ 10 ಜನ ಆದ್ರು. ಹೀಗೆ ಸೂಪರ್ ಆಗಿ ಆ ಊರಲ್ಲೂ ಕೆಲಸ ಮಾಡ್ತಾರೆ. ಅವ್ರಿಗೊಂದೆಲ್ಲ ಮಿಷಿನ್ ಮಾಡ್ಕೊಟ್ಬಿಟ್ಟು ಬೇರೆ ಊರಿಗೆ ಹೋಯ್ತಾರೆ. ಅಲ್ಲೂ ಹಂಗೇನೆ ಈ ತರ ಹೆಣ್ಮಕ್ಳನ್ನ ಇಟ್ಕೊಂಡು ಮಿಷಿನ್ ನ ಕೊಟ್ಬಿಟ್ಟು ಅವ್ರಿಗೆ ಒಂದ್ ಜೀವನ ಮಾಡ್ಕೊಟ್ಟು ಎಲ್ಲಾರು ಅದನ್ನ ಬಳಸ್ಬೇಕಂತೇಳಿ ಅಲ್ಲೂ ಮಾಡ್ಕೊಟ್ಬಿಟ್ಟು ಇನ್ನೊಂದು ಊರಿಗೆ ಹೋಯ್ತಾರೆ. ಈ ತರ ಇಂಡಿಯಾ ಫುಲ್ಲು ಎಲ್ಲ ಕಡೆ ಹಳ್ಳಿಗೆ ಆ ಪ್ಯಾಡ್ ತಲುಪಂಗೆ ಮಾಡ್ತಾರೆ ಅಕ್ಷಯಣ್ಣ. ಒಂದಿನ ಹಂಗೆ ಅಕ್ಷಯಣ್ಣನಿಗೆ ಫೋನ್ ಬಂತು. ಆ ಕಡೆಯಿಂದ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾವ್ರೆ. ಇವ್ರಿಗೆ ಅರ್ಥ ಆಗಲ್ವಲ್ಲ. ಆ ಹುಡುಗಿ ಕೈಯಲ್ಲಿ ಕೊಡ್ತಾರೆ, ನೋಡಿ ಇವನೇನೋ ಟಸ್ಕಾ ಪುಸ್ಕ ಅಂತಾನೆ, ನೀನ್ ಮಾತಾಡು ಅಂತ. ನೋಡಿದ್ರೆ ಆ ಹುಡುಗಿ ಫೋನ್ ಮಾತಾಡ್ಬಿಟ್ಟು ಅಷ್ಟು ಖುಷಿ ಪಡ್ತಾಳೆ. ನಿನ್ನ ಅಮೆರಿಕ ಕರೆದವ್ರಯ್ಯ ಸ್ಪೀಚ್ ಕೊಡಕ್ಕೆ ಅಂತ. ಇನ್ನ ಅಮೆರಿಕಾಗೂ ಇಳಿದ್ರು. ಅಲ್ಲೊಂದು ವೆಲ್ಕಮ್ ಹೂವು ಎಲ್ಲ ಕೊಟ್ಟು ಮಾತಾಡಕ್ಕೆ ಕಳಿಸ್ತಾರೆ. ಹೀರೋ ಹೇಳ್ತಾನೆ, ನನಗೆ ಸಖತ್ತಾಗಿ ಭಯ ಆಗ್ತಾ ಇದೆ, ಒಂದ್ ಬಾತ್ರೂಮ್ ಬರಂಗ್ ಆಯ್ತದೆ ಅಂತ. ಹುಡುಗಿ ಇರ್ನಾರ್ದೆ ಕಚಕ್ ಅಂತ ಒಂದು ಕಿಸ್ಸೆ ಹೊಡೆದ್ ಬಿಡ್ತಾಳೆ. ಜೊತೆಲೇ ಇದ್ದೀನಿ ಹೋಗು ಅಂತ. ಇನ್ನ ಹೋಗಿ ಮಾತಾಡ್ತಾರ್ರಿ. ಯಪ್ಪ ಸೂಪರ್ ಮಾತುಗಳು. ಈ ಮಾತನ್ನ ಮಾತಾಡಿ ಈ ಮೂವಿನ ನಾನು ವೇಸ್ಟ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಅಷ್ಟು ಸಕ್ಕತ್ತಾಗಿ ಮಾತಾಡ್ತಾರೆ. ಇನ್ನೊಂದು ಹಿಂದಿ ತುಂಬಾ ಡೆಪ್ತ್ ಮಾತು ಮಾತಾಡ್ತಾರೆ. ನನಗೆ ಹಿಂದಿ ಅಷ್ಟೊಂದು ಅರ್ಥ ಆಗಲ್ಲ. ಬಟ್ ಅವ್ರು ಮಾತಾಡೋದ್ರಲ್ಲಿ ಒಂದೊಂದು ಸಖತ್ತು ಸ್ಪೀಚ್. ಸರಿ, 1-2-3 ಮಾತು ಅರ್ಥ ಮಾಡ್ಕೊಂಡು ಹೇಳ್ತೀನಿ ಕೇಳಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಬೇಕಾದ್ರೆ ದುಡ್ಡು ಮಾಡಬಹುದಾಯ್ತು. ನನ್ನ ಹೆಸರಲ್ಲೇ ಲಕ್ಷ್ಮಿ ಅಂತಿದೆ. ಬಟ್ ನನಗೆ ದುಡ್ಡೆಲ್ಲ ಮುಖ್ಯ. ಈ ವಸ್ತು ಎಲ್ಲರಿಗೂ ಹೋಗಿ ಸೇರ್ಬೇಕು. ನಿಮ್ಗೊಂದು ವಿಷಯ ಗೊತ್ತಾನ್ರಿ, ವರ್ಷಕ್ಕೆ ಹೆಂಗಸರಿಗೆ ಮಾತ್ರ 10 ತಿಂಗಳು ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಯ್ತಾರೆ. ಏನಪ್ಪಾ 10 ತಿಂಗಳು ಅಂತ? ಊರೇ ತಿಂಗಳಿಗೆ 5 ದಿನ, ವರ್ಷಕ್ಕೆ ಎಷ್ಟಾಯ್ತು? 60 ದಿನ ಆಯ್ತು. ಆ 2 ತಿಂಗಳು ಹೆಂಗಸರು ಮಾತ್ರ ಮನೆ ಆಚೆ ಅಂತೆ. ಬಟ್ ಗಂಡಸರು 12 ತಿಂಗಳು ಎಂಜಾಯ್ ಮಾಡಬಹುದು. ಇದೇನ್ ನ್ಯಾಯ ಇದು? ಅದಕ್ಕಾಗಿನೇ ನಮ್ಮೂರಿಗೆ ಈ ತರ ಕಷ್ಟ ಬಂದಿದ್ದಕ್ಕೆ ನಾನು ಇದನ್ನ ತಯಾರು ಮಾಡಿದ್ದೀನಿ. ಇದನ್ನ ತಯಾರು ಮಾಡಕ್ ಕಾಸು ಕೊಡಿ ಸಾಕು, ನನಗೇನ್ ಬೇಕಾಗಿಲ್ಲ. ಓನ್ಲಿ 2 rupees. ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಈ ಮಿಷಿನ್ ನ ಯಾರು ಬೇಕಾದ್ರೂ ಮಾಡಿ ಎಲ್ಲ ಬೀದಿಗೂ ಊರಿಗೂ ಹೋಗಿ ತಲುಪಬೇಕು ಅಂತ ನಮ್ಮ ಅಕ್ಷಯಣ್ಣ ಹೇಳ್ತಾರೆ. ಬಟ್ ಅಲ್ಲಿ ಡೈಲಾಗು ಇನ್ನ ತುಂಬಾ ಚೆನ್ನಾಗಿದೆ. ನೀವು ಈ ಮೂವಿನ ಫುಲ್ ಆಗಿ ನೋಡಿ. ಆ ಇಂಗ್ಲಿಷ್ ಅವರೆಲ್ಲ ಹಂಗೆ ಚಪ್ಪಾಳೆ ಹೊಡಿತಾರ್ರಿ. ನಾನು ಇಲ್ಲಿ ಚಪ್ಪಾಳೆ ಹೊಡಿತಾನೆ ಇದ್ದೀನಿ. ಸ್ಪೀಚ್ ಮುಗೀತು, ಹಂಗೆ ಆಚೆ ಬರ್ತಾರೆ. ಆ ಹುಡುಗಿ ಏನೋ ಗೊತ್ತಿಲ್ಲ ರೀ, ಹಂಗೆ ಇವನ ಹತ್ರ ಸೇರ್ತಾಳೆ. ಟಕ್ಕಂತ ಇವನಿಗೊಂದು ಫೋನ್ ಕಾಲ್ ಬಂತು. ಮಾಡಿರೋದು ಎಂತಿ. ಇನ್ನ ಎಂತಿದು ಎಲ್ಲಾ ಜ್ಞಾನ ಬರುತ್ತೆ. ಹುಡುಗಿನ ಹಂಗೆ ತಲೆ ಬಗ್ಗಿಸ್ಕೊಂತಾಳೆ. ಇನ್ನ ರಿಟರ್ನ್ ಫ್ಲೈಟ್ ಇಂಡಿಯಾಗೆ. ಹುಡುಗಿ ಒಂಥರ ಇದೆಯಲ್ಲ, ಇವನು ಹೋಗಿ ಮಾತಾಡ್ತಾನೆ. ಆ ಹುಡುಗಿ, ನಿಂತರ ನಾನು ಹಳೆ ಬೋರ್ಡ್ ಅಲ್ಲ, ನಾನು ಹೆಂಗು ನಾನು ಹೌದು ಇಷ್ಟಪಟ್ಟೆ, ಇವಾಗ ಏನಾಯ್ತು ನೀನ್ ಸಿಕ್ಕಿಲ್ಲ ಅಂತ ಏನು ಆಗಲಿಲ್ಲ, ಅಲ್ಲಿ ಅಲ್ಲ ನಿನಗಿನ ಸೂಪರ್ ಆಗಿ ಚಿಕ್ಕ ಹುಡುಗ ಸಿಗ್ತಾನ ವಾಗಯ್ಯ ಅಂತೇಳಿ ಏರ್ಪೋರ್ಟ್ ಅಲ್ಲಿ ಇಳಿತಾರೆ. ಇನ್ನ ಅಕ್ಷಯಣ್ಣ ಒಂದ್ ಕಡೆ ಊರ್ಗೋದ್ರು. ಈ ಹುಡುಗಿ ನಂಗೆ ಕಾರಲ್ಲಿ ಬರ್ತಾ ಇದೆ. ಅಪ್ಪನು ಕೇಳ್ತಾರೆ, ಮಗಳೇ ಏನೋ ಮನಸ್ಸು ಚೇಂಜ್ ಮಾಡ್ಕೊಂಡ್ರಂಗಿದ್ಯಾ ಅಂತ. ಊನಪ್ಪ, ಅವನ ತುಂಬಾ ಲವ್ ಮಾಡ್ಬಿಟ್ನಪ್ಪ, ಯಾಕೋ ಆಗ್ತಲ್ಲಪ್ಪ ನನ್ನ ಕೈಲಿ ಅಂತ ಹುಡುಗಿ ಹಂಗ್ ಅಳ್ತಾ ಇದೆ. ಈ ಕಡೆ ಅಕ್ಷಯಣ್ಣನು ಊರಿಗೆ ಬಂದ್ರು. ಯಾರೆಲ್ಲ ಬೈದ್ರು ಅವರೆಲ್ಲ ನೋಡಿ ಇವಾಗ ಹೆಗ್ಗಲಿ ಮೇಲೆ ಇಟ್ಕೊಂಡು ಕೊಂಡಾಡ್ತಾವ್ರೆ. ಈ ಕಡೆ ಅಮ್ಮನೂ ಖುಷಿ, ಎಂತಿನೂ ಖುಷಿ, ಎಲ್ಲರಿಗೂ ಪ್ಯಾಡ್ ತಲುಪ್ತು. ಅಂದಂಗೆ ಈ ಮೂವಿಯಲ್ಲಿ ಒರಿಜಿನಲ್ ಪ್ಯಾಡ್ ಮ್ಯಾನ್ ಯಾರು ಗೊತ್ತಾ? ನೋಡಿ ಇವರೇ. ಅದಕ್ಕೆ ನಮ್ಮ ಅಕ್ಷಯಣ್ಣನ ಅವಲಿಂದ ಅಣ್ಣ ಅಂತ ಕರಿತಾ ಇದ್ದೆ. ಯಾಕಂದ್ರೆ ಆ ಪ್ಯಾಡ್ ಮ್ಯಾನ್ ಅನ್ನೋ ಹೆಸರು ಇವ್ರಿಗೆ ಹೋಗಿ ಸೇರ್ಬೇಕಾಗಿರೋದು. ಇವರೇ ತುಂಬಾ ಕಷ್ಟ ಬಿದ್ದು ಎಲ್ಲಾ ಮಹಿಳೆಗೂ ಹೋಗಿ ಸೇರ್ಲಿ ಅಂತ ಈ ಪ್ಯಾಡ್ ನ 2 ರೂಪಾಯಿಗೆ ತಯಾರು ಮಾಡಿ ಇಡೀ ದೇಶಕ್ಕೆ ಹಂಚವ್ರೆ. ಇವ್ರಿಗೊಂದು ನಮ್ ಕಡೆಯಿಂದ ಸಲ್ಯೂಟ್. ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದನೂ ಒಂದು ನಮಸ್ಕಾರ ಸಮಯ. ಓಕೆ, ಮೂವಿ ಚೆನ್ನಾಗಿದ್ರೆ ಗೊತ್ತಲ್ವಾ, ಜೊತೆಲೇ ಇರಿ. ಬಾಯ್. ಕೇಳೋದು ಮಾಡ್ತದೆ, ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.